ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಸಿರಿ ಕನ್ನಡದ ಹೆಮ್ಮೆಯ ಶೋ ಲೈಫ್ ಓಕೆ ಭರವಸೆಯೇ ಬದುಕು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಸಾಧಕರನ್ನ ಕರೆಸ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಸಾಧಕರನ್ನು ಕರೆಸ್ತೀವಿ, ಸಾಧಕರ ಪರಿಚಯ ಮಾಡ್ಕೊಡ್ತೀವಿ. ಏನ್ರಿ ಮುರಳಿ ಸಾಧಕರನ್ನ ಕರೆಯೋ ಖುಷಿನಲ್ಲಿ ವೆಂಕಟ್ ಅವ್ರನ್ನೇ ಮರ್ತ್ಬಿಟ್ರಲ್ಲ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೆಂಕಟ್ ಅವರು ಕೂಡ ರೆಡಿಯಾಗಿ ನಿಂತಿದ್ದಾರೆ. ವೆಂಕಟ್ ಅವರೇ ಬನ್ನಿ ಸರ್. ನಮಸ್ಕಾರ ವೆಂಕಟ್. ಮುರಳಿ ಅವರೇ, ಹೇಳಿ ಸರ್. ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ಲು ನೀವು ಬಂದಿರೋದೇ ಮೊದಲನೇ ಸ್ಪೆಷಲ್ಲು, ನೀವು ಕಲರ್ಫುಲ್ ಆಗಿ ನಿಂತಿರೋದೇ ಎರಡನೇ ಸ್ಪೆಷಲ್ಲು. ಅದ್ರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಒಬ್ರು ಸಾಧಕರನ್ನ ಕರೆಸ್ತಾ ಇದ್ದೀವಿ. ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಎಸ್ ಮುರಳಿ ಅವರು, ನೀವೇನ್ ಸಾಧನೆ ಮಾಡಿದ್ದೀರಾ? ಅಯ್ಯೋ, ನಮ್ ಸಾಧನೆ ಕತೆ ಕೇಳಕ್ ಹೋದ್ರಿ ನೀವು. ಈ ಸಾಧನೆ ಅನ್ನೋದು ಇದೆಯಲ್ಲ ಸರ್, ಅದು ಯೂಶಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ ಕೆಲಸ ಮಾಡ್ಬೇಕಂದ್ರೆ ಸಾಧನೆ ಆಗಿರಲ್ಲ, ನಾವು ಮಾಡಿದ ನಂತರ ನಮ್ಮ ಕೆಲಸ ಬೇರೆಯವ್ರಿಗೆ ಸಾಧನೆಯಾಗಿ ಕಾಣುತ್ತೆ. ಯಾವಾಗ್ಲೂ ಕೂಡ ನಮ್ಮ ಕೆಲಸಗಳು ಸಾಧನೆಗೋಸ್ಕರ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ಕೆಲಸದ ಮೇಲೆ ನಮ್ಮ ಸಾಧನೆ ಬರುತ್ತೆ ಸರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆಯ ಹಾದಿಯಲ್ಲಿ ಸಾಧನೆಯ ಮೆಟ್ಟಿಲನ್ನ ಏರ್ತಕ್ಕಂಥ ವ್ಯಕ್ತಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರೇ ಪ್ರೊಫೆಸರ್ ಶಿವಕುಮಾರ್ ಅವರು. ಸರ್ ಬನ್ನಿ ಸರ್, ಬನ್ನಿ. ನಮಸ್ಕಾರ ಪ್ರೊಫೆಸರ್ ಅವ್ರಿಗೆ. ನಮಸ್ಕಾರ ಪ್ರೊಫೆಸರ್ ಶಿವಕುಮಾರ್ ಅವ್ರಿಗೆ. ಶಿವಕುಮಾರ್, ತಮ್ದು ಮೂಲತಃ ಯಾವರು? ಮೈಸೂರೇ ಸರ್. ಮೈಸೂರು. ಎಲ್ಲಿ ಮೈಸೂರಿನಲ್ಲಿ? ಮೈಸೂರಿನಲ್ಲಿ ಇವಾಗ ವಾಸ ಇರೋ BMC ನಗರ ಸರ್. ಓಕೆ. ಪ್ರೊಫೆಸರ್ ಯಾವಾಗಾದ್ರಿ ಶಿವಕುಮಾರ್ ಅವರು? ಸರ್ ಪ್ರೊಫೆಸರ್ ಅಂತ ಕರಿತಿದ್ದಾರೆ. ಎಲ್ಲದಕ್ಕಿಂತ ಪ್ರೊಫೆಸರ್ ಆಗಿದ್ದಕ್ಕಿಂತ ಹೆಚ್ಚಿಗೆ ನನ್ನ ತಾಯಿನೇ ಸ್ಫೂರ್ತಿ ಇವತ್ತೇನು ಬಂದಿದ್ದೀನಿ ಪ್ರೊಫೆಸರ್ ಅಂತ ಕರ್ಸ್ಕೊಳ್ಳೋದಕ್ಕೆಲ್ಲ. ಅಂದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಡಿಗ್ರಿ ತೊಗೊಂಡ ನಂತರ ಆ ಪ್ರೊಫೆಸರ್ ಅನ್ನೋ ಒಂದು ಬಿರುದನ್ನು ಕೊಡ್ತಾರೆ. ಸೊ ಅದನ್ನು ಈ ಕರೆಯೋಕ್ಕೆ ಶುರು ಮಾಡಿದ್ದಾರೆ ಸರ್. ಓಕೆ. ಎಲ್ರಿಗೂ ಕೂಡ ಅವರ ತಂದೆ ತಾಯಿಗಳು ಅಪ್ಪ ಅಮ್ಮನೇನೆ ಸ್ಫೂರ್ತಿ ಅಂತಾರೆ. ಹೌದು ಸರ್. ನೀವು ಹೇಳ್ತಾ ಇದ್ರಿ ನನಗೆ ನಮ್ಮ ತಾಯಿಯವರೇ ಸ್ಫೂರ್ತಿ ಅಂತ. ಹೇಗೆ ಸರ್? ಅಂದರೆ ನಾವು ಏನೇ ಒಂದು ಮಾಡಬೇಕಂತಂದ್ರು ನಾವು ಎಲ್ಲೋ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ತಾಯಿನೇ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಸರ್. ನೀವೆಷ್ಟು ತಂದು ಕೊಡ್ತೀರಾ, ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಕೇಳಲ್ಲ ಅವರು. ಅವ್ರ ಹತ್ರ ನೀವೇನು ತಂದು ಕೊಟ್ಟಿದ್ದಲ್ಲಿ ಮನೆ ನಡ್ಸ್ಕೊಂಡು ಹೋಗೋದಿರ್ಬೋದು, ಮಕ್ಕಳು ಸಾಕೋದಿರ್ಬೋದು, ಅವ್ರ ವಿದ್ಯಾಭ್ಯಾಸ ಇರ್ಬೋದು, ಅವ್ರ ಜವಾಬ್ದಾರಿ ಇರ್ಬೋದು, ಪ್ರತಿಯೊಂದನ್ನು ಮಾಡೋದು ತಾಯಿನೇ ಸರ್. ಸೊ ಅವ್ರಿಗಿಂತ ಬೆಸ್ಟ್ ಟೀಚರು ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಹಾಗಾಗಿ ಅವರ ಒಂದು ಮಾರ್ಗದರ್ಶನ ಇವತ್ತು ನಾನು ಏನು ಇಲ್ಲಿದ್ದೀನಿ ಅನ್ನೋದಕ್ಕೆ ಅವರೇ ಸ್ಫೂರ್ತಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. SSLC ಓದ್ಬೇಕಾದ್ರೆ ನಿಮ್ಮ ಅಮ್ಮ ಒಂದು ಮಾತು ಹೇಳ್ತಾರೆ. ಹೌದು ಸರ್. ಅಂದರೆ ನನ್ನ ಕೈಲಿ ಆಗೋದು SSLC ಓದೋಕ್ಕೆ ತನಕ ಮಾತ್ರ ನಾನು ನಿಮ್ಮನ್ನು ಓದ್ಸೋಕ್ಕಾಗೋದು. ಅದಾದಮೇಲೆ ನೀನು ಏನು ಬೇಕಾದ್ರೆ ಮಾಡ್ಕೋ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್. ಅವಾಗ ತಮ್ಮದಿರು ಕಾಲೇಜ್ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ನಾನೇನು ಹೇಳ್ತೀನಿ, ಇಲ್ಲ ಬೇಡ ಅಮ್ಮ, ಕಾಲೇಜ್ ಏನು ಬಿಡಿಸೋದು ಬೇಡ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವ್ರು ಓದಲಿ ಅಂದ್ಬಿಟ್ಟು ನನ್ನ ತಮ್ಮದಿರ ವಿದ್ಯಾಭ್ಯಾಸ ಕಂಟಿನ್ಯೂ ಆಗುತ್ತೆ. ನನ್ನ ವಿದ್ಯಾಭ್ಯಾಸ SSLC ಆಗಿ ಒಂದು ಡಿಪ್ಲೊಮಾ ಅಂತ ಸೇರ್ಕೊಂಡು ಅಲ್ಲಿ ಒಂದು ಕಡೆ ಫೇಲ್ಯೂರ್ ಅಂತ ಆಗುತ್ತೆ. ಸೊ ಅದಾದ ನಂತರ ನನ್ನ ವಿದ್ಯಾಭ್ಯಾಸ ಅಲ್ಲಿ ನಿಲ್ಲುತ್ತೆ ಸರ್. 1996ನೇ ಇಸ್ವಿಲಿ ತಮ್ಮಂದಿರಿಗೋಸ್ಕರ ನಿಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ತಮ್ಮಂದಿರ ವಿದ್ಯಾಭ್ಯಾಸ ಕಂಟಿನ್ಯೂ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಕೇಳೋದಕ್ಕಿಂತ ನಿಮ್ಮ ತಾಯಿ ತಂದೆಯವ್ರನ್ನ ವೇದಿಕೆ ಮೇಲೆ ಕರೆಸಿ ಅವ್ರನ್ನೂ ಕೂಡಿಸಿ ಮಾತಾಡಿದ್ರೆ ಒಂದಷ್ಟು ಒಳ್ಳೆ ಮಾಹಿತಿಗಳು ಸಿಗ್ಬೋದು ಅನ್ಕೊಂಡಿದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಿವಕುಮಾರ್ ಅವರ ತಂದೆಯವರು ಮತ್ತೆ ತಾಯಿಯವರು ಇಬ್ರು ಇದ್ದಾರೆ. ಇಬ್ಬರನ್ನೂ ಕೂಡ ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮ ಕರೀತಾ ಇದೀವಿ. ಅಮ್ಮ ಬನ್ನಿ ಸರ್, ಬನ್ನಿ ಸರ್. ನಮಸ್ಕಾರ, ಕೂತ್ಕೊಳ್ಳಿ ಸರ್. ತಾಯಿಗೆ ಯಾವಾಗ್ಲೂ ಖುಷಿ ಆಗುವಂಥದ್ದು ಮಗನ ಸಾಧನೆ ನೋಡಿ ತಾಯಿ ಖುಷಿ ಪಡ್ತಾರೆ. ಆದ್ರೆ ಇಲ್ಲಿ ಮಗ ಹೇಳ್ತಾ ಇದ್ದಾರೆ, ಸರ್ ನಂದಲ್ಲ ಸಾಧನೆ, ನಮ್ಮ ತಾಯಿಯ ಸ್ಫೂರ್ತಿಯೇ ನಂಗೆ ಸಾಧನೆ ಅಂತ ಇದ್ದಾರೆ. ನಿಮ್ಮ ಮಗನಿಗೆ SSLC ನೀವೇನೋ ಒಂದು ಹೇಳಿದ್ರಿ. ನನ್ನ ಕೈಲಾಗಿದ್ದು 30 SSLC ತನಕ ಓದಿಸ್ತೀನಪ್ಪ. ಯಾಕೆ 3 ಜನ ಮಕ್ಕಳಿದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು ಅಂತ ನನಗೆ ಇಷ್ಟ ಇದೆ, ಓದಿಸ್ತಾ ಇದ್ದೀನಿ. ಅದ್ರ ಮುಂದೆ ನೀವು ಓದಬೇಕು ಅಂದರೆ ಕೂಲಿನಾದರೂ ಮಾಡಿ ಪೇಪರ್ ಆದರೂ ಹಾಕಿ ಓದಬೇಕು, ನಿಮಗೆ ಛಲ ಇದ್ದರೆ ಓದಬೇಕು ಅಂತ ಹೇಳಿದೆ ಸರ್. ಅಷ್ಟೇ. ನಿಮಗೆ SSLC ನಂತರ ಮಗನ ಓದ್ಸಕ್ಕಾಗಲ್ಲ ಅಂತ ಅನಿಸಿದಾದ್ರು ಹೇಗೆ? ನಮಗೆ ಅದು ಜೀವನ ಮಾಡಕ್ ಆಗ್ತಾ ಇಲ್ಲ ಸರ್. ತರ ಸಂಬಳದಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಲಾರಿ ಅವರು ಟೂರಿಸ್ಟ್ ಡ್ರೈವರ್ ಆಗಿದ್ರು. ಓಕೆ. ಅದು 6 ತಿಂಗಳು ದುಡಿಬೇಕು, 6 ತಿಂಗಳು ಕುತ್ಕೊಂಡು ತಿನ್ಬೇಕು. ಟೂರಿಸ್ಟಲ್ಲಿ ಏನು ಅವಾಗೇನು ಸಿಗ್ತಾ ಇರಲಿಲ್ಲ. ಅದು ಬೇರೆಯವ್ರದ್ದು ಸ್ವಂತ ವ್ಯವಹಾರ ಅಲ್ಲ, ಬೇರೆ ಬಾಡಿಗೆಗೆ ಓಡಿಸ್ತಾ ಇದ್ದಿದ್ದು ಅವರು. ಅದಕ್ಕೋಸ್ಕರ ನೋಡಪ್ಪ ಇಲ್ಲಿ ತನಕ ನಾನು ಓದಿಸ್ತೀನಿ. ಈಗ SSLC ಆಗಿರೋರು ಕೂಲಿ ಮಾಡಿ ಕೆಲಸ ಎಲ್ಲ ಮಾಡ್ತಾರಲ್ವಾ, ಹಂಗೆ ನೀವು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಓದ್ತೀನಿ ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಓದಿ ಅಂತ ಹೇಳಿದೆ. ನಿಮ್ಮ ಜೀವನದಲ್ಲಿ
ಒಬ್ರು ಫಾದರ್ ಎಂಟ್ರಿ ಆಗ್ತಾರೆ. ಹೌದು ಸರ್. ಯಾರ ಫಾದರು? ಅವ್ರು ನರಣಪಾದರ್ ಅಂತ ಅವ್ರಿಲ್ಲ ಸರ್ ಇವಾಗ. ಏನು ಮಾಡಿದ್ರು ಅವರು? ಅವರು ನನಗೆ ಜಾಗ ಕೊಟ್ಟು ಉಳಿಸಿದ್ರು, ಒಂದು ನೆಲೆ ಕೊಟ್ಟರು, ಮತ್ತು ಒಂದು ಹಸು ಕಟ್ಕೊಟ್ರು ಅವ್ರು ನಮ್ಮ ಜೀವನಕ್ಕೆ. ಇವ್ರಿಗೆ ಅಲ್ಲಿ ಟೂರಿಸ್ಟ್ ಕೆಲಸ ಬೇಡ ಅಂತೇಳಿ ಅವರು ಇದಕ್ಕೇ ಸ್ವಂತ ಕಾರ್ ಓಡ್ಸೋಕೆ ಇಟ್ಕೊಂಡ್ರು. 300 ರೂಪಾಯಿಗೆ ಜೀವನ ಸಾಗಿಸೋಕ್ಕೆ ಕಷ್ಟ ಆಗಿರೋಂಥ ಸಂದರ್ಭದಲ್ಲಿ ನಿಮ್ಮ ಓದು SLC ನಿಂತೋಗುತ್ತೆ. ಇರಲಿ, ಅದಾದ್ಮೇಲೆ ಮಾತಾಡೋಣ. ಇವತ್ತು 45,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಜೀವನದ ಎಲ್ಲ ಕಷ್ಟ ನಷ್ಟಗಳೆಲ್ಲ ನೋಡಿದ್ದೀರಿ. ಮೊದಲನೇ ಸಂಬಳ ಯಾವ ಕೆಲಸಕ್ಕೆ ಹೋದಾಗ ಬಂತು ನಿಮಗೆ? ಸರ್, ಮೊದಲನೇ ಸಂಬಳ ನನಗೆ ಬಂದಿದ್ದು ಅಂತ ಹೇಳಿದ್ರೆ ನಾನು ಈ ಡಿಪ್ಲೊಮೊ ಡಿಸ್ಕಂಟಿನ್ಯೂ ಆಯಿತು. ಓಕೆ. ಡಿಪ್ಲೊಮೊ ಡಿಸ್ಕಂಟಿನ್ಯೂ ಆದಾಗ ನಮ್ಮ ಮನೇಲೇ ನಾವು ಜೀವನ ನಡೆಸೋಕ್ಕೆ ಅಂತಲೇ ನಾವು ಇದ್ದಿದ್ದ ಮನೆಯೇ, ಏನು ಹಂಚಿನ ಮನೆ ಇತ್ತು ಅವಾಗ, ಹಂಚಿನ ಮನೆಯಲ್ಲೇ ಒಂದು ಪಾರ್ಟಿಷನ್ ಮಾಡಿ ಬಾಡಿಗೆ ಕೊಟ್ಕೊಂಡಿದ್ವಿ ಜೀವನಕ್ಕೆ ಸಾಗೋದಕ್ಕೋಸ್ಕರ ಅಂದ್ಬಿಟ್ಟು. ಸೊ ಅಲ್ಲಿಂದ ಅಲ್ಲಿ ಆ ಕರಕುಶಲ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲೋಗಿ ಆ ಕರಕುಶಲ ಕೆಲಸ ಮಾಡೋದನ್ನ ಸುಮ್ಮನೆ ಹೋಗಿ ಟೈಮ್ ಪಾಸ್ಗೆ ಅಂತ ಕುತ್ಕೊಳ್ತಾ ಇದ್ದು ನಾವು ಕಲಿತಾ, ಅಂದರೆ ಡಿಪ್ಲೊಮಾನೂ ಮಾಡ್ತಾ ಇದ್ದೆ, ಅಲ್ಲೆಲ್ಲ ಒಂದು ಕಡೆ ಅದು ಕಲಿಯೋಕ್ಕೆ ಅಂತ ಹೋದಾಗ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದು ಡಿಪ್ಲೊಮೊ ಎಲ್ಲೋ ಫೇಲ್ ಆದಾಗ ಆ ಕರಕುಶಲ ಕಲೆನೇ ನನಗೆ ಕೈ ಹಿಡಿತು ಅಂತ ಬಂದಾಗ ಅದ್ರ ನಾನು ಮೊದಲನೇ ದಿನದ ನನಗೆ ಸಂಬಳ ಬಂದಿದ್ದು ಅಂದರೆ 5 ರೂಪಾಯಿ ಸರ್ ಅವತ್ತು. ಓಹೋ. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಎಷ್ಟು ಪೀಸ್ ಲೆಕ್ಕ ಇರ್ತಾ ಇತ್ತು, ಆ ಪೀಸ್ನ ಕಟ್ ಮಾಡಬೇಕಿತ್ತು ನಾವು. ಆ ಪೀಸ್ನ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕಟ್ ಮಾಡಿದ್ರೆ 5 ರೂಪಾಯಿಗೆ ಆಗಷ್ಟು ಕಟ್ ಮಾಡ್ತಿದ್ದೆ ಸರ್. 5 ರೂಪಾಯಿ ಆಯ್ತಾಯಿತ್ತು. ಸೊ ಅದೇ ಕೆಲಸದಲ್ಲಿ ಸರ್ ಇದು 96, 97 ಆ ಟೈಮಲ್ಲಿ ಸರ್. ಅವಾಗ ನೀವು ಓದ್ತಾ ಇದ್ರಾ? ಡಿಪ್ಲೊಮೊ ಡಿಸ್ಕಂಟಿನ್ಯೂ ಆಯಿತು ಸರ್ 96ರಲ್ಲಿ. ಓಕೆ. ಅಂದರೆ ನನಗೆ ಇವಾಗ 95 10th ಆಯಿತು. 10th ಆದ ನಂತರ ಡಿಪ್ಲೊಮೊ ಸೇರಬೇಕು ಅಂತ ಆಸೆ ಇತ್ತು, ಸಿಗಲಿಲ್ಲ. ಮೆಕ್ಯಾನಿಕಲ್ಲು ಬನ್ಮ್ಯಾಸಿಗೆ ಸೇರಿಕೊಂಡೆ. ಆ ಟೈಮಲ್ಲಿ ಸೇರಿಸೋ ಟೈಮಲ್ಲಿ ಅದೇ ನಮ್ಮ ತಾಯಿ ಹೇಳ್ದಂಗೆ ಅವರು ಒಡವೆ ಅದೆಲ್ಲ ಅಡ ಇಟ್ಟು ನನ್ನನ್ನು ಸೇರಿಸಿದ್ರು. ಅವಾಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಏನಪ್ಪ ಇದು ಅಮ್ಮ ಅವೆಲ್ಲ ಒಡವೆ ಎಲ್ಲ ಇಟ್ಟು ನನಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ಹಾಗೂ ಅಲ್ಲಿ ಫೇಲ್ಯೂರ್ ಆಗೋಯ್ತು. ನಾನು ಅಂದ್ಕೊಂಡಂಗೆ ಡಿಪ್ಲೊಮೊ ಮುಗ್ಸೋಕ್ಕಾಗಲಿಲ್ಲ, ಅಲ್ಲಿ ಫೇಲ್ಯೂರ್ ಆಯಿತು. ಅಲ್ಲಿ ಎಲ್ಲೋ ಒಂದು ಕಡೆ ಡಿಪ್ಲೊಮೊಗೆ ಹೋಗುವಾಗ ಬುಕ್ಸ್ ತೊಗೊಳಕ್ಕಾಗಲಿ ಇಲ್ಲ ಹೋಗೋ ಬರೋ ಬಸ್ ಚಾರ್ಜಿಗಾಗಲಿ ತುಂಬಾ ಕಷ್ಟ ಆಗ್ತಾಯಿತ್ತು ಸರ್ ಅವಾಗ ದಿನನಿತ್ಯ ನಡ್ಸೋಕ್ಕೆ. ಅವಾಗೆಲ್ಲೋ ಒಂದು ಕಡೆ ಇಲ್ಲ ಅಮ್ಮ ನನಗೆ ಆಗಲ್ಲ, ಇದು ಬುಕ್ಕು ತೊಗೊಳಕ್ಕಾಗಲ್ಲ, ಈ ಥರ ಎಲ್ಲ ಆಗ್ತಿಲ್ಲ, ನಾನೇನು ಮಾಡ್ತೀನಿ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಆಮೇಲೆ ಮತ್ತು ಓದಿಲ್ಲದೆ ಹಂಗೆ ದುಡ್ದು ಜೀವನ ಮಾಡ್ಬೋದು ಅಂತ ಅಂದ್ಕೊಂಡು ಆ ಒಂದು ಥಾಟ್ ಪ್ರೊಸೆಸ್ ಬಂತು ಸರ್ ಅವಾಗ. ಸೊ ಹಾಗಾಗಿ ಅದು ಬಿಟ್ಟು ನಾನು ಕರಕುಶಲ ಕಲೆ ಕೆಲಸಕ್ಕೆ ಎಂಟ್ರಿ ಆದೆ. ಸೊ ಅಲ್ಲಿಂದ ಅಲ್ಲಿ ಡಿಸ್ಕಂಟಿನ್ಯೂ ಆಗೋಗಿದ್ದು ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿ ಸರ್. ಮಧ್ಯದಲ್ಲಿ ನ್ಯೂಸ್ ಪೇಪರ್ ಹಾಕ್ತೀರಾ? ಹೌದು ಸರ್. ನ್ಯೂಸ್ ಪೇಪರ್ ಹಾಕಿ ತಿರ್ಗಾ ಕಾಲೇಜ್ಗೆ ಹೋಗ್ಕೊಂಡು ತಿರ್ಗಾ ಕರಕುಶಲ ಕೆಲಸ ಮಾಡಿಕೊಂಡು ಎಷ್ಟು ವರ್ಷ ನ್ಯೂಸ್ ಪೇಪರ್ ಹಾಕಿದ್ರಿ? ಸರ್ ನಾನು ನ್ಯೂಸ್ ಪೇಪರ್ ಹಾಕಿದ್ದು ಅಂತ ಹೇಳಿದ್ರೆ 98 97 ಆ ಒಂದು ಸಂದರ್ಭದಲ್ಲಿ ಆರಂಭವಾಗಿದ್ದು. ಡಿಗ್ರಿ ಯಾವಾಗ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ? ಸರ್ ಡಿಗ್ರಿ ಮಾಡಿದ್ದು ನಾನು ನಂದು ಸೆಕೆಂಡ್ ಲೈಫ್ ಎಜುಕೇಷನ್ಗೆ ಸೆಕೆಂಡ್ ಲೈಫ್ ಅಂತ ಟೇಕ್ ಆಫ್ ಆದಾಗ ಸರ್. ಸೊ ಅದು ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನಾನು ಕರಕುಶಲ ಕಲೆ ಮಾಡ್ತಾಯಿದ್ದೆ. ಮಾಡ್ತಾನೆ ಎಲ್ಲೋ ಒಂದು ಕಡೆ ಆರೋಗ್ಯ ತಪ್ಪುತ್ತೆ ನನಗೆ. ಸೊ ಆರೋಗ್ಯ ತಪ್ಪಿದಾಗ ನಮ್ಮ ತಾಯಿ ಹೇಳ್ತಾರೆ, ಅಂದರೆ ನಾನು 5 ರೂಪಾಯಿಂದ ಇದ್ದವನು 400 ರೂಪಾಯಿ ಸಂಪಾದನೆ ಮಾಡೋವ್ರಿಗೂ ಬಂದೆ ಸರ್ ಅದೇ ಕೆಲಸದಲ್ಲಿ. ಅಂದರೆ ಎಲ್ಲೂ ಹೋಗ್ತಿರ್ಲಿಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು, ಮಾಡ್ಕೊಂಡು ಹಾಗೆ 400 ರೂಪಾಯಿ ದುಡಿಯೋವರೆಗೂ ಬಂದೆ. ಸೊ ಅಲ್ಲೆಲ್ಲೋ ಒಂದು ಕಡೆ ಆರೋಗ್ಯ ತಪ್ಪಿತು ನನಗೆ. ಸೊ ಆರೋಗ್ಯ ಕೆಟ್ಟಾಗ ನನ್ನ ತಾಯಿ ಹೇಳಿದ್ರು, ನೋಡಪ್ಪ ನೀನು ಹೊರಗಡೆ ಹೋಗಿ ದುಡಿ, ಏನಾದರೂ ಮಾಡು, ಬಟ್ ಎಲ್ಲೋ ಒಂದು ಕಡೆ ಹೊರಗಡೆ ದುಡಿ, ಈ ಕೆಲಸ ಬೇಡ ನಿನಗೆ ಅಂತ ಒಂದು ಮಾತು ಹೇಳ್ತಾರೆ. ಸೊ ಅವಾಗೆಲ್ಲೋ ಹುಡ್ಕೊಂಡು ಹೊರಟಾಗ, ಕೆಲಸ ಅಂತ ಹುಡ್ಕೊಂಡು ಹೊರಟಾಗ ಆ ಒಂದು ಟೈಮಲ್ಲಿ ಏನಿದ್ದಾಗ ನನಗೆ ಶ್ರೀಕಾಂತ್ ಅನ್ನೋರು ಪರಿಚಯ ಆಗಿತ್ತು. ಟೈಪಿಂಗ್ ಕ್ಲಾಸ್ಗೆ ಸೇರ್ಕೊಂಡಿದ್ದೆ ನಾನು. ಟೈಪಿಂಗು ಕಲ್ತಿದ್ದೀನಿ ಸರ್. ಅದು ಆಯಿತು, ಇಂಗ್ಲೀಷು ಸೀನಿಯರ್ ಜೂನಿಯರ್ 2 ಆಯಿತು. ಓಕೆ. ಸೊ ಅದು ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ನನಗೆ ಶ್ರೀಕಾಂತ್ ಅನ್ನೋರು ಪರಿಚಯ ಆಗಿತ್ತು. ಸೊ ಅವ್ರ ಮೂಲಕ ನನ್ನ ಜೀವನದಲ್ಲಿ ಬರ್ತಾರೆ. ಆ ಟೈಮಲ್ಲಿ ಆಂದೋಲನದಲ್ಲಿ ಕೆಲಸ ಮಾಡ್ತಿದ್ದಂಥ ಚಂದ್ರಶೇಖರ್ ಅವರು ಮತ್ತು ಹರೀಶ್ BS ಅವರು ಬರ್ತಾರೆ. ಸೊ ಅವರು ಮತ್ತು ಮಹಾನಂದ ಅವರು ಬರ್ತಾರೆ. ಅವ್ರ ಮೂಲಕ ಕೆಲಸಗಳು ಅಂತ ಹುಡ್ಕೊಂಡು ಹೊರಟಾಗ KD ರೋಡಲ್ಲಿ ಒಂದು ಹೇಮಾ ಸ್ಟೋರ್ಸ್ ಅಂತಿದೆ, ಅಲ್ಲಿ ಕಳಿಸ್ತಾರೆ. ಆ ಹೇಮಾ ಸ್ಟೋರ್ಸ್ಗೆ ಹೋಗಿ ಜಾಯ್ನ್ ಆಗ್ತೀನಿ. ಕೆಲಸ ಮಾಡೋಕ್ಕೆ ಅಂತ ಹೋದಾಗ ಅಲ್ಲೊಬ್ರು ಅಣ್ಣ ಹೇಳ್ತಾರೆ, ನಿನ್ನ ಲೈಫ್ ಹೆಂಗಿರುತ್ತಪ್ಪ, ಇವಾಗ 10th ಮುಗಿಸಿದ್ಯಾ ಅಂತೀಯಾ, ಡಿಸ್ಕಂಟಿನ್ಯೂ ಮಾಡಿದ್ಯಾ ಅಂತೀಯಾ, ಇಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ ಏನು ಲೈಫ್ ಇರುತ್ತೆ ನಿನಗೆ ಅಂತ. ಯಾಕೆಂದರೆ ಆ ಹೆಂಗೆ ಅಂದರೆ ಸರ್, ಯಾರೇ ಬಂದು ಈಗ ಒಂದು ಸ್ವಲ್ಪ ಸಾಮಾನು ಕೊಡೋದು ಲೇಟ್ ಆಯಿತು ಅಂತಂದ್ರೂ ಅವ್ರು ಏನು ಹೇಳ್ತಾರೆ, ಹಂಗೆ ಕೊಡೋ ಹಿಂಗೆ ಕೊಡೋ, ಆ ಒಂದು ಗೌರವನೇ ಇಲ್ಲ. ಆ ಥರ ಟ್ರೀಟ್ ಮಾಡೋಂಥ ಆ ಸಂದರ್ಭಗಳಲ್ಲಿ ಹೇಗೆ ನೀನು ಜೀವನಕ್ಕೆ ಮಾಡ್ತೀಯಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಯಾತಕ್ಕೆ ಈ ಲೈಫಿಗೆ ಬಂದೆ ಅಂತ ಒಬ್ಬರು ಅಣ್ಣ ಅಲ್ಲಿದ್ದವ್ರು ಹೇಳಿದವಾಗ ಅಲ್ಲಿ ಸರಿಯಪ್ಪ, ಇಲ್ಲ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ಇದು ನನ್ನ ಲೈಫ್ ಅಲ್ಲ ಅಂತೇಳಿ ಅಲ್ಲಿಂದ ಬಿಡ್ತೀನಿ ಸರ್ ಅದನ್ನು. ಓಕೆ ಆಯಿತು, ಪೇಪರ್ ಹಾಕಿದ್ರಿ, ಚಿಲ್ಲರೆ ಅಂಗಡಿ ಕೆಲಸಕ್ಕೆ ಸೇರಿದ್ರಿ, ಪಟ್ನಾನು ಕಟ್ಟಿದ್ರಿ, ಡಿಗ್ರಿ ಯಾವಾಗ ಮುಗಿಸಿದ್ರಿ ನೀವು ಶಿವಕುಮಾರ್? ಸೊ ಅವರು ಸೆಕೆಂಡ್ ಇಯರ್ PUC ಮನೇಲೆ ಓದಿ ಪಾಸ್ ಮಾಡ್ಕೋತಾರೆ ಸರ್. ಅವರು ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತಾನೆ ಅವ್ರು ನೈಟ್ ಓದ್ಕೊಂಡು ಅವರು ಪಾಸ್ ಮಾಡ್ಕೋತಾರೆ. ಓಕೆ. ಎಜುಕೇಷನ್ ಬರೋದಕ್ಕಿಂತ ಮುಂಚೆ ಸರ್, ಅಂದರೆ ಇವಾಗ ನಾನು ಮತ್ತೆ ಟೇಕ್ ಆಫ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ನಡ್ಕೊಂಬಂದ ದಾರಿಲಿ ಪ್ರಜಾನುಡಿಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನನಗೆ ಅನೂಪ್ ಅನ್ನೋರು ಪರಿಚಯ ಆಗುತ್ತೆ.
ಸೊ ಅನೂಪ್ ಅನ್ನೋರು ಪರಿಚಯ ಆಗಿ ಅವರು ಈ ಟಿ ವಿನಲ್ಲಿ ಟೆಕ್ನಿಷಿಯನ್ ಪೋಸ್ಟಿಗೆ ವೇಕೆನ್ಸಿ ಇದೆ, ನೀನು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ನಂಗೆ ತಿಳಿಸ್ತಾರೆ. ಈ ಟಿವಿಗೆ ವೆರಿ ಗುಡ್. ಆ ಸಂದರ್ಭ ಇನ್ನೂ ಓಪನ್ ಆಗಿರಲಿಲ್ಲ, ಅದು ಲಾಂಚ್ ಆಗ್ತಾ ಇತ್ತು ಚಾನಲ್ ಆ ಟೈಮಲ್ಲಿ. ಓಕೆ. ಸೊ ಅವಾಗ ಅನೂಪ್ ಅವ್ರು ಹೇಳ್ತಾರೆ ಬ್ಯಾಂಗ್ಳೂರಿಗೆ ಇಂಟರ್ವ್ಯೂಗೆ ಹೋಗ್ತೀನಿ, ಮತ್ತೆ ಬ್ಯಾಂಗ್ಳೂರಿಗೆ 2 ಸರಿ ಇಂಟರ್ವ್ಯೂ ಕರೆಸ್ತಾರೆ ಸರ್. ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬರ್ತೀನಿ, ಅವಾಗೇನು ನಂಗೆ ರಿಸಲ್ಟ್ ಗೊತ್ತಾಗಲ್ಲ. ಮತ್ತೆ ಅನೂಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಗ್ತಾ ಇಲ್ಲ, ನಾನು ಮೇನ್ ಆಫೀಸಲ್ಲಿ ಮಾತಾಡಿದ್ದೀನಿ, ನೀನು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಉಷಾ ಕಿರಣ್ ಮೂವೀಸಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಾ ಅಂತ ಹೇಳ್ತಾರೆ ಸರ್. ಓಹೋ. ಸೊ ಅಲ್ಲಿಗೂ ಹೋಗ್ತೀನಿ ಸರ್. ಅಲ್ಲಿ ಹೋದಂಥ ಸಂದರ್ಭ ಯಾರೂ ಗೊತ್ತಿಲ್ಲ, ಪರಿಚಯನೇ ಇಲ್ಲ, ಹೊಸ ಜಾಗ, ಹೊಸ ಜನ. ಅಲ್ಲೆಲ್ಲೋ ಹೋಗ್ತೀನಿ, ರೈಲ್ವೆ ಸ್ಟೇಷನ್ ಸ್ನಾನ ಮಾಡ್ಕೊಂಡು ಹೋಗ್ತೀನಿ, ಅದೆಲ್ಲ ಒಂಥರ ಹೊಸ ಪರಿಚಯ ಸರ್. ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೀನಿ ಸರ್. ಹಂಗೆ ಬಂದ ಮೇಲೂ ಮತ್ತೆ ಏನು ರಿಸಲ್ಟೇ ಗೊತ್ತಾಗಲ್ಲ ಸರ್. ಅವಾಗ ಎಲ್ಲೋ ಒಂದು ಕಡೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಅಂದಾಗ ಅವ್ರು ಹೇಳ್ತಾರೆ ಕೆಲಸ ಚೆನ್ನಾಗಿ ಮಾಡ್ತೀರಾ, ಎಲ್ಲ ಟೆಕ್ನಿಷಿಯನ್ ಎಲ್ಲ ಬರುತ್ತೆ ನಿಮಗೆ ಅಂತ ಬಂದಾಗ ಅವಾಗ ಎಲ್ಲೋ ಒಂದು ಕಡೆ ಅನೂಪ್ ಸರ್ನ ಮತ್ತೆ ಕೇಳಿದಾಗ ಅವ್ರು ಹೇಳ್ತಾರೆ ನಿನ್ನ ಕ್ವಾಲಿಫಿಕೇಷನಿಂದ ತಗೊಳ್ತಾ ಇಲ್ಲ ಅಪ್ಪ, ಅವ್ರಿಗೆ ಮಿನಿಮಮ್ ಡಿಗ್ರಿ ಬೇಕಂತೆ ಅಂತ ಹೇಳ್ತಾರೆ ಸರ್. ಎಸ್, ನೋಡಿ ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಎಜುಕೇಷನ್ ಎಲ್ಲಿ ಯಾವುದೇ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಕಲ್ತಿದ್ರು ಕೂಡ ಕೆಲವು ಸರಿ ಸರ್ಟಿಫಿಕೇಟ್ ಮಾತಾಡುತ್ತೆ. ಅವಾಗ ನಿಮಗೆ ಓದಬೇಕು ಅಂತ ಅನಿಸ್ತಾ? ಅವಾಗ ನನಗೆ ಎಲ್ಲೋ ಒಂದು ಕಡೆ ಓದಿನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಸರ್, ಫೀಲ್ ಬಂತು ಸರ್. ಎಸ್. ಸೊ ಆ ಮಾಡ್ತಾ ಇದ್ದಂಗೆ ಈ ಒಂದು ಇನ್ಸಿಡೆಂಟ್ ಆಗುತ್ತೆ ನನ್ನ ಲೈಫಲ್ಲಿ. ಆ 2002ನೇ ಇಸ್ವಿನಲ್ಲಿ ಆ ಸುದ್ದಿ ಟೈಪ್ ಮಾಡ್ತಾ ಇರೋವಾಗ ಅವರ ಒಂದು ಫೋಟೋನ ನೋಡಿ ನಾನು ಇನ್ಸ್ಪೈರ್ ಆಗ್ತೀನಿ. ಅಂದರೆ ಯಾರ್ಯಾರೋ ಮಾಡ್ತಾರೆ, ನಾನು ಯಾಕೆ ಮಾಡೋಕ್ಕಾಗಲ್ಲ, ವೈ ನಾಟ್ ಮೀ ಅಂತ ಬಂದಂಥ ಥಾಟು ಸರ್. ನಾರ್ಮಲ್ ಆಗಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಯಾವುದೋ ಒಂದು ಹುಡುಗಿ ಫೋಟೋ ನೋಡಿ ಆ ಒಂದು ಏಜ್ ನಲ್ಲಿ ಒಂದು ಹುಡುಗಿ ಫೋಟೋ ನೋಡ್ತಾರೆ, ನಾವು ಹಂಗಿದ್ದಾರೆ ಹಿಂಗಿದ್ದಾರೆ ಅನ್ನೋ ಭಾವನೆ ಬರಲಿಲ್ಲ ಸರ್ ನನಗೆ ಅವತ್ತು ಬಂದಿದ್ದು ನಾನು ವಿದ್ಯೆ ಮಾಡಬೇಕು ಅನ್ನೋ ಭಾವನೆ ಬಂತಲ್ಲ ಸರ್, ಅದೆಲ್ಲೋ ಒಂದ್ ಕಡೆ ವಿಭಿನ್ನವಾಗಿದೆ ಅಂತ ನನ್ಗನ್ಸಿ ಅಲ್ಲಿಂದ ಟೇಕ್ ಆಫ್ ಆಗಿದ್ದು. ಮತ್ತೆ ಅದೇ ದಿನ ಆ ಪೇಪರಲ್ಲಿ ಸುದ್ದಿ ಮಾಡ್ತೀನಿ, ನಾನೇ ಟೈಪ್ ಮಾಡ್ತೀನಿ, ಇವತ್ತಿಗೂ ಆ ಕಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಆ ಸುದ್ದಿನ ಟೈಪ್ ಮಾಡ್ತೀನಿ. ಅದಾದ ನಂತರ ನಾನು ಪೇಪರ್ ಓದಿದಾಗ ನನಗೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಪ್ರಶ್ನೆ ಬಂದು ನಿಂತ್ಕೊಳ್ಳುತ್ತೆ ಸರ್. ಅವಾಗ ಅಪ್ಪ ಅಮ್ಮ ಓದಿಲ್ಲ, ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಗೊತ್ತಿಲ್ಲ. ಯಾಕಂದರೆ ಈ ಜರ್ನಿನಲ್ಲಿ ಯಾವ ಫ್ರೆಂಡ್ಸು ಇಲ್ಲ, ಸ್ನೇಹಿತರು ಯಾರೂ ಇರಲಿಲ್ಲ ಸರ್ ಆ ಟೈಮ್. ಈಗ ಕೆಲಸ ಮನೆ ಜವಾಬ್ದಾರಿಗಳು ಇದೇ ಆಗ್ತಾಯಿತ್ತೆ ಹೊರತು ಯಾರೂ ಇಲ್ಲ ಗೈಡ್ ಮಾಡೋಕ್ಕೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಓದಬೇಕು ಅಂತ ಅಂದ್ಕೊಂಡಾಗ 7 years ಆಗಿತ್ತು. ಓದಬೇಕು ಅಂದ್ಕೊಂಡಾಗ ತುಂಬ ಜನ ಹೇಳಿದ್ರು ಹುಚ್ಚ ಇವನು ಅಂತ ಹೇಳಿದ್ರು. ಸೊ ಅಲ್ಲೆಲ್ಲೋ ಒಂದು ಕಡೆ ಯಾರನ್ನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವತ್ತು ನಾನೇ ಡಿಸೈಡ್ ಮಾಡಿದ್ದು ಸರ್, ಇಲ್ಲ ನಾನು ಓದಲೇಬೇಕು ಅಂತ ಹಠ ಮಾಡಿಕೊಂಡು ಕುತ್ಕೊಂಡು ಡಿಸೈಡ್ ಮಾಡಬೇಕು ಅಂತ ಹೋದಾಗ ಡಿಸಿಷನ್ ತಗೊಳ್ಳೋಕ್ಕೂ ಯಾರು ಗಾಡ್ ಫಾದರ್ಸ್ ಅಂತ ಯಾರೂ ಇಲ್ಲ ಕೇಳೋಕ್ಕೆ. ಈ ಥರ ಮಾಡಲ ಆ ಥರ ಮಾಡಲ ಅಂತ ಕೇಳೋಕ್ಕೆ ಯಾರೂ ಇಲ್ಲ ಸರ್. ನನ್ನ ಒಂದು ಬುದ್ಧಿಮಟ್ಟ ಏನಿತ್ತು ಆವತ್ತಿನ ದಿನದಲ್ಲಿ, ಆವಾಗ ನಾನು ಇಲ್ಲ ಆರ್ಟ್ಸ್ ತೊಗೊಂಡ್ರೆ ಬರೆಯೋಕ್ಕಾಗಲ್ಲ, ತುಂಬ ಬರೀಬೇಕು, ಅದೇ ಕಾಮರ್ಸ್ ತೊಗೊಂಡ್ರೆ ಒಂದು ಪಾಸ್ ಮಾಡ್ಬೋದು, ಸೈನ್ಸ್ ತೊಗೊಂಡ್ರೆ ಲ್ಯಾಬಿಗೆಲ್ಲ ಹೋಗಬೇಕು, ಈ ಥರ ಎಲ್ಲ ಒಂದಿತ್ತು ಸರ್ ಮನೋಭಾವ. ಇನ್ನೊಂದು ಹೆಂಗೆ ಅಂದರೆ ಎಜುಕೇಷನ್ನು ಸೆಕೆಂಡರಿ ಆಗಿತ್ತು, ಮನೆಯದು ನೋಡೋದು ಮುಖ್ಯ ಆಗಿತ್ತು ಸರ್, ಕೆಲಸ ಮುಖ್ಯ ಆಗಿತ್ತು, ಊಟ ಅದು ಮುಖ್ಯ ಆಗಿತ್ತು. ಹಾಂ, ಸೊ ಹಂಗಾಗಿತ್ತು ಸರ್. ಅದಾದ ನಂತರ ಅಲ್ಲೆಲ್ಲೋ ಒಂದ್ ಕಡೆ ಡಿಸೈಡ್ ಮಾಡ್ತೀನಿ. ನಿಮಗೆ BA ಮಾಡೋದಾ, BCom ಮಾಡೋದಾ, BSc ಮಾಡೋದಾ ಗೊತ್ತಿಲ್ಲ, ಒಟ್ಟಲ್ಲಿ ಓದ್ಬೇಕಷ್ಟೇ ಅಷ್ಟೇ. ಓಕೆ, ಏನು ಓದಿದ್ರಿ? ಸೊ BCom ತಗೊಂಡೆ ಸರ್. ವೆರಿ ಗುಡ್. PUC. ಸೊ BCom ತಗೊಂಡಾಗ ನೆಕ್ಸ್ಟ್ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಹೋಗ್ಬೇಕು. ಅಂದ್ರೆ ಓದು ಮತ್ತೆ ನಿಮ್ಮ ಕೆಲಸ ಇದ್ರ ಮಧ್ಯೆ 7 ವರ್ಷ ಗ್ಯಾಪ್ ಆಗಿತ್ತು. 7 ವರ್ಷ ನಂತರ ನೀವು ಡಿಗ್ರಿ ಸೇರ್ಕೊಂಡ್ರಿ. PU ಸೇರಿದ್ದು ಸರ್, 7 ವರ್ಷ ನಂತರ PU ಸೇರಿದ್ದು ಸರ್. PU ನಾನು ರೆಗ್ಯುಲರ್ ಕಾಲೇಜ್ ಹೋಗ್ಲಿಲ್ಲ ಸರ್, ಅಂದ್ರೆ ಏಜ್ ಬೇಸ್ ಅಲ್ಲಿ ಕರೆಸ್ಪಾಂಡೆನ್ಸ್ ತಗೋಬಹುದು ಮಹಾರಾಜಸ್ ಅಲ್ಲಿ. ಸೊ ಅದನ್ನ ಡೈರೆಕ್ಟ್ ಆಗಿ ತಗೊಳ್ತೀನಿ. ಅವತ್ತು ನಾನು ತಗೊಂಡಿದ್ದ ದಿನದಿಂದ ಎಕ್ಸಾಮ್ ದಿನದವರೆಗೂ ಬರೀ 1 ತಿಂಗಳಿತ್ತು ಸರ್ ಅಷ್ಟೇ. ಒಂದೇ ತಿಂಗಳು ಸರ್ ಇದ್ದಿದ್ದು ಎಕ್ಸಾಮ್ ಬರೀಬೇಕು. PUC ಡೈರೆಕ್ಟ್ ಕರೆಸ್ಪಾಂಡೆನ್ಸ್ ತಗೊಂಡು 1 ತಿಂಗಳಿರೋದು. ಈ ಕಡೆ ಕೆಲಸ ಮಾಡಬೇಕು, ಈ ಕಡೆ ಓದಬೇಕು ಸರ್. ನೆಕ್ಸ್ಟ್ ಇವತ್ತು 4ನೇ ತಾರೀಕು, ನೆಕ್ಸ್ಟ್ 4ನೇ ತಾರೀಕು ಎಕ್ಸಾಮ್ ಇದೆ. ಆ 1 ತಿಂಗಳು ಸರ್ 2 ಅವರಿಂದ 1 ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ಸರ್. ಇವತ್ತಿಗೂ ನಾನು ಇಷ್ಟೆಲ್ಲ, ಇವಾಗ ನಾನು ಡಾಕ್ಟರೇಟ್ ಮಾಡಿದ್ದೀನಿ, PhD ಮಾಡ್ಕೊಂಡಿದ್ದೀನಿ. ಈಗಲೂ ಅಷ್ಟೇ ಓದೋದು ನೈಟ್ ಎಲ್ಲ ನಿದ್ಗೆಟ್ಕೊಂಡು ಓದ್ತಾರೆ. ಪ್ರೊಫೆಸರ್ ಆಗಿದ್ದು ಅದಕ್ಕೇನೆ. ಹೇಳಿ ಸರ್. ಸೊ ಆ 1 ತಿಂಗಳು ಇವತ್ತು ನಾನು ಡಾಕ್ಟರೇಟ್ ತಗೊಂಡಿದ್ರು ಸರ್. PUC ಎಕ್ಸಾಮ್ ಇವತ್ತು ಆಗಲ್ಲ. ಹ್ಞೂ ಸರ್, PhD ಅವಾರ್ಡ್ ಆಯಿತು ಸರ್. ಥ್ಯಾಂಕ್ ಯು ಸರ್. ಸೊ ಅದರಿಂದ ಆ 1 ತಿಂಗಳು ಹೆಂಗಿತ್ತು ಶೆಡ್ಯೂಲು ಅಂತ ಹೇಳಿದ್ರೆ, ಬೆಳಗ್ಗೆ ಪೇಪರ್ ಹಾಕೋಬೇಕು, ಮತ್ತೆ ನನಗೆ ಯಾರು ಅಕೌಂಟ್ಸ್ ಕಲಿಬೇಕಿತ್ತಲ್ಲ ಸರ್, ಅಲ್ಲಿ ಅಕೌಂಟ್ಸ್ ಕ್ಲಾಸ್ಗೆ ಹೋಗಿಲ್ಲ, ಫಸ್ಟ್ ಇಯರ್ ಹೋಗಿಲ್ಲ, ಸೆಕೆಂಡ್ ಇಯರ್ ಹೋಗಿಲ್ಲ. ಸೊ ಅವಾಗ ಏನು ಮಾಡೋದು ಅಂತ ಮತ್ತೆ ನೋಡಿದಾಗ ನಮ್ಮ ಆಫೀಸಲ್ಲಿ ಒಬ್ಬರು ನಾರಾಯಣ್ ಅಂತ ಫೈನಾನ್ಸ್ ನೋಡ್ಕೋತಾ ಇದ್ರು. ಅವರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು. ಅವ್ರು ಬಂದ್ಬಿಟ್ಟು ಹೇಳ್ತಾರೆ ನನಗೆ ಪುಸ್ತಕ ತಂದುಕೊಡು, ನಾನು ನೋಡ್ಬಿಟ್ಟು ಹಿಂಗೆ ಹೇಳ್ತೀನಿ ಅಂತ. ಸೊ ಅವ್ರು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಪ್ರಜಾನುಡಿ ಕೆಲಸ ಮುಗಿಸ್ಕೋಬೇಕು, ಮತ್ತೆ ಬೆಳಗ್ಗೆ ಹೋಗಿ ಪೇಪರ್ ಹಾಕ್ಕೋಬೇಕು, ಮತ್ತೆ ಬಂದು ಅವ್ರ ಮನೆಗೆ 9 ಗಂಟೆಗೆ ಅವ್ರ ಮನೆಗೆ ಹೋಗಬೇಕು ಸರ್. ಬೆಳಗ್ಗೆ 9 ಗಂಟೆಗೆ ಹೋಗಿ 1 ಗಂಟೆ ತನಕ ಹೇಳ್ಕೊಡೋರು, ಯಾಕಂದ್ರೆ ನಾನು 2 ಗಂಟೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಸೊ 1 ಗಂಟೆ ತನಕ ಹೇಳ್ಕೊಂಡು ಅವ್ರ ಹತ್ರ ಮನೆಗೆ ಬಂದು ಮತ್ತೆ ಕೆಲ್ಸಕ್ಕೆ ಹೋಗಿ
ನೈಟ್ ಕೆಲಸದಿಂದ ಬರ್ತಿದ್ದೆ ಸರ್, 10 ಗಂಟೆ 11 ಗಂಟೆ ಆಗೋದು. ನ್ಯೂಸ್ ಪೇಪರ್ ಅಂತ ಬಂದಾಗ ಆ ಟೈಮಲ್ಲಿ ವೀರಪ್ಪಂದು ಸೀಸನ್ ನಡೀತಾ ಇತ್ತು. ಯಾವ ಟೈಮಲ್ಲಿ ಸುದ್ದಿ ಅಂದರೆ ಬೇರೆ ಕ್ರ್ಯಾಶ್ ಆಗುತ್ತೆ, ನಮಗೆ ಕೆಲಸ ಎಕ್ಸ್ಟೆಂಡ್ ಆಗುತ್ತೆ, ಟೈಮ್ ಎಕ್ಸ್ಟೆಂಡ್ ಆಗುತ್ತೆ, ಟೈಮ್ ಗೊತ್ತಿರ್ತಿರಲಿಲ್ಲ. ಇನ್ಯಾರೋ ನೆಕ್ಸ್ಟ್ ಶಿಫ್ಟ್ ಬರೋಂಥವ್ರು ಬರಲಿಲ್ಲ ಅಂತ ಹೇಳಿದ್ರೆ ನೀವೇ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಡೋರು. 2 ಗಂಟೆ 10 ಗಂಟೆ ಇಲ್ಲ 11 ಗಂಟೆ ಇಲ್ಲ ಹಾಗೆಲ್ಲ ಇರ್ತಿತ್ತು ಸರ್. ಆಮೇಲೆ ಎಷ್ಟೊಂದು ಸತಿ ಮಳೆ ಅಲ್ಲಿಂದ ನಾನು ಇದ್ದಿದ್ದು BMC ನಗರ, ನಾನು ಆಫೀಸ್ ಇದ್ದಿದ್ದು ಅಗ್ರಹಾರ. ಸೊ ಅಲ್ಲಿಂದ ಎಷ್ಟೊಂದು ಸಂದರ್ಭಗಳಲ್ಲಿ ಸೈಕಲ್ ಪಂಚರ್ ಆಗ್ಬಿಡೋದು ಅದೆಲ್ಲ ನಡ್ಕೊಂಬರ್ತಿದ್ವಿ ಸರ್. ಆ ಮಳೆ ಏನೂ ನೋಡಿದೆ ಬಂದು ಆ ಒಂದು ತಿಂಗಳಲ್ಲಿ ಕಲಿತು PUC ತಗೊಂಡೆ ಸರ್. ಎಕ್ಸಾಮ್ಸ್ ಬರದೆ ಅಕೌಂಟ್ಸ್ ಕಲ್ತ್ಕೊಂಡೆ ಸರ್. ಎಕ್ಸಾಮ್ ಬರದೆ ಪಾಸ್ ಆಯಿತು ಸರ್. ಅದು ಸೆಕೆಂಡ್ PUC ಪಾಸ್ ಆಯಿತು ಸರ್. ಅಲ್ಲಿಗೆ ನಿಮ್ಮ ಜೀವನದಲ್ಲಿ ಒಬ್ರು ಸ್ಫೂರ್ತಿ ಆಗುತ್ತೆ, ಒಬ್ರು ಬರ್ತಾರೆ ನಿಮ್ಮ ಜೀವನದಲ್ಲಿ. ಪ್ರಜಾ ನ್ಯೂಸ್ನು ಬಿಟ್ಬಿಡ್ತೀರಾ, ಡಿಗ್ರಿ ಬೇರೆ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಡಿಗ್ರಿ ಕಂಪ್ಲೀಟ್ ಆಯಿತು ಸರ್. ಏನು ಮಾಡ್ತೀರಿ ಆಮೇಲೆ? ಸೊ ಡಿಗ್ರಿ ಅಂದರೆ ಪ್ರಜಾ ನೋಡಿ ಕೆಲಸ ಮಾಡುವಾಗಲೇ ಈಗ ಅದು ನಾನು ಆ ಫೋಟೋ ನೋಡಿ ಇನ್ಸ್ಪೈರ್ ಆಗಿ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ನಲ್ಲ ಸರ್. ಹೌದು ಸರ್. ಸೊ ಅವರು ಭೇಟಿ ಮಾಡಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಕನಸು ಆಗಿತ್ತು ಅದನ್ನ ಅಂತ ಹೇಳ್ಬೋದು. ಆ ಅಶ್ವಿನಿ ಅನ್ನೋರನ್ನ ಭೇಟಿ ಮಾಡಬೇಕು ಅಂತ. ಸೊ ಅಲ್ಲೆಲ್ಲೋ ಒಂದು ಕಡೆ ಪ್ರಿಯಾಂಕನವ್ರ ಪರಿಚಯ ಆಗುತ್ತೆ. ಅವರು ಇವ್ರನ್ನ ಪರಿಚಯ ಮಾಡಿಸಿದ್ರು ನನಗೆ. ಓಕೆ. ಡಿಗ್ರಿ ಫೋನ್ ಮೂಲಕ ಪರಿಚಯ ಮಾಡಿಸ್ಕೊಡ್ತಾರೆ. ಸೊ ಅಲ್ಲಿಂದ ಅವ್ರು ನನಗೆ ಮಾರ್ಗದರ್ಶನ ಕೊಡೋಕೆ ಶುರು ಮಾಡ್ತಾರೆ. ಅಶ್ವಿನಿ ಅವರು ಫೋನ್ ಮೂಲಕ ಅವರು ವರ್ಕ್ ಮಾಡ್ತಾ ಇದ್ರು ಸರ್. ಓಕೆ. ಶಿ ವಾಸ್ ವರ್ಕಿಂಗ್. ಓಕೆ. ಸೊ ಅಲ್ಲಿ ಅವ್ರು ಮಾರ್ಗದರ್ಶನ ಕೊಡೋಕೆ ಮಾಡ್ತಾರೆ. ನಾನು ಡಿಗ್ರಿ ಮುಗಿಸ್ತೀನಿ. ಸೊ ಡಿಗ್ರಿ ಮುಗಿಸ್ ನಂತರ MBA ಮುಗಿಯುತ್ತೆ. MBA ಸೇರ್ಕೋಬೇಕು. ಸೊ ಡಿಗ್ರಿ ಮುಗೀತಿದ್ದಂಗೆ ಚೆನ್ನಾಗಿ ಸ್ಕೋರ್ ಬಂತು ಅಂತ ಸುತ್ತಮುತ್ತ ಇದ್ದವ್ರಿಗೆ ಚಂದ್ರಶೇಖರ್ ಅವರು ಇರ್ಬೋದು, ಮಹಾನಂದ ಎಲ್ಲರೂ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಓದ್ತಿದ್ಯಾ, ನೆಕ್ಸ್ಟ್ ಯಾಕೆ ಮುಂದಕ್ಕೆ ಓದಬಾರ್ದು ಅಂತ ಹೇಳ್ತಾರೆ. ಸೊ ಮುಂದಕ್ಕೆ ಯಾಕೆ ಓದಬಾರ್ದು ಅಂದಾಗ ಮತ್ತೆಲ್ಲೋ ಒಂದು ಕಡೆ ಆ ತುಡಿತ ಮತ್ತೆ ಜಾಸ್ತಿ ಆಗುತ್ತೆ. ಅಂದರೆ ಗೊಂದಲ. MCOM ಮಾಡೋದಾ MBA ಮಾಡೋದಾ? ಹೌದು ಸರ್. ತಿರ್ಗಾ ಕೆಲ್ಸಕ್ಕೆ ಹೋಗ್ಬಿಡೋದಾ? ಓಕೆ. ಏನು ಮಾಡಿದ್ರಿ ಆಮೇಲೆ? ಸೊ MCOM ಮಾಡೋದಾ MBA ಮಾಡೋದಾ ಅಂತ ಅಂದಾಗ ಮತ್ತೆ ಇದು ಸೊ ಎರಡಕ್ಕೂ ಅಪ್ಲೈ ಮಾಡಿದ್ದೆ ಸರ್. ಬಟ್ ಎಂಟ್ರೆನ್ಸ್ MBA ಕ್ಲಿಯರ್ ಆಯಿತು. ಸೊ ಮತ್ತೆ ಫೀಸ್ ಕಟ್ಟಬೇಕು ಆ ಟೈಮಲ್ಲಿ. ಹೋದ್ರು ದುಡ್ಡು ಫೈನಲ್ ಆಗಿ ದುಡ್ಡು ಬೇಡ ಅಂತಾರೆ ಕೆಲವರು. ಬಟ್ ಜೀವನಕ್ಕೆ ದುಡ್ಡು ಬೇಕು. ಆದರೆ ದುಡ್ಡೇ ಜೀವನ ಅಲ್ಲ. ಆದರೆ ನಾವು ಜೀವನ ಮಾಡಬೇಕು ಅಂದರೆ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ಸರ್, ದುಡ್ಡು ಇರಬೇಕು ಸರ್. ಹೇಳಿ. ಸೊ ಅಲ್ಲಿ ಕಟ್ಟಬೇಕು ಅಂತ ಬಂದಾಗ ಆಯಿತು ಎಲ್ಲ ಸೇರ್ಕೊ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲ ಆಯಿತು, ಎಕ್ಸಾಮ್ ಆಯಿತು. ಇನ್ನೇನು ನಾಳೆ ಕೌನ್ಸಿಲಿಂಗ್ ಹೋಗಬೇಕು. 50,000 ರೂಪಾಯಿ ಕಟ್ಟಬೇಕು ಸರ್. ತಿರ್ಗಾ ವಾಪಸ್ ಅಲ್ಲಿಗೆ ಬಂತು. ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಯಾರನ್ನು ಕೇಳೋದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅವಾಗ ಚಂದ್ರಶೇಖರ್ ಅವರು ನನ್ನ ಹತ್ರ ಇಷ್ಟ ಆಗುತ್ತೆ, ಅವ್ರ ಹತ್ರ ಇಷ್ಟ ಆಗುತ್ತೆ ಅಂತ ಅವರೆಲ್ಲ ಸ್ವಲ್ಪ ಕೊಟ್ಟರು, ಕೊಡಲಿಲ್ಲ ಅಂತಿಲ್ಲ, ತುಂಬ ಸ್ವಲ್ಪ ಕೊಟ್ಟರು. ಬಟ್ ಅಷ್ಟು ಅಮೌಂಟ್ ಸಿಗಲಿಲ್ಲ ಅಲ್ಲಿ. ಸೊ ಅವಾಗ ನನ್ನ ಚಿಕ್ಕಪ್ಪ ಒಬ್ಬರಿದ್ರು, ರಾಮಣ್ಣ ಅಂತ. ಸೊ ಅವ್ರ ಹತ್ರ ಹೋಗಿ ಸಾಲ ಕೇಳ್ತೀನಿ. ಜೀವನದಲ್ಲಿ ಫಸ್ಟ್ ಸಾಲ ಮಾಡಿದಲ್ಲಿ. ಓಕೆ. ಅವಾಗ ಮಧ್ಯದಲ್ಲಿ ಅಮ್ಮ ಏನಾಯ್ತು ಮಗನಿಗೆ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್. ಅವ್ರಿಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದಾಗ ಅಮ್ಮ ಯಾಕೋ ಎದೆ ನೋಯ್ತೈತೆ ಅಂದಿದ್ದು ಅಷ್ಟೇ. ಅಷ್ಟು ಜಲ್ದಿ ಅವರು ಎದೆ ನೋವು ಬಂದರೆ ಬಿಸಿನೀರು ಕಾಯಿಸಿ ಕುಡಿತಾಯಿದ್ರು. ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕ್ಕೊಂಡು ಕುಡಿತಾಯಿದ್ರು. ಅದನ್ನು ಒಂದು ಚೊಂಬು ನೀರು ಕುಡಿದ್ರು ತೊಗೊಂಬಂದು. ಕುಡಿದ್ಬಿಟ್ಟು ತಕ್ಷಣವೇ ವಾಮಿಂಟು ಫುಲ್ ಬಟ್ಟೆ ಎಲ್ಲ ಒದ್ದೆ. ಆಮೇಲೆ ಕ್ಯೂ ನಿಂತ್ಕೊಂಡು ಬಾರ ಹಾಸ್ಪಿಟ್ಲಿಗೆ ಹೋಗೋಣ ಅಂದಿದ ತಕ್ಷಣ ಅವ್ನು ಯಾವತ್ತೂ ನಮ್ಮನ್ನು ಬನ್ನಿ ಅಂತಿರಲಿಲ್ಲ. ಅವತ್ತು ಬಮ್ಮ ನೀನು ಅಂತ ನನ್ನೂ ಕರ್ಕೊಂಡೋದ, ಇವ್ರನ್ನೂ ಕರ್ಕೊಂಡೋದೆ. ಇಬ್ಬರು ಜೊತೆಲಿ ಆಟೋ ಮಾಡ್ಕೊಂಡು ಕರ್ಕೊಂಡೋದ್ವಿ ಸಂಜೆ ಸೊಪ್ಪಿಗೆ. ಅಲ್ಲಿ ಚೆಕಪ್ ಮಾಡ್ತಾ ಇದ್ದಂಗೆ ತೀರೋಗ್ಬಿಟ್ರು ಸರ್. ಅಲ್ಲೇ MBA ಮಾಡ್ತೀರಿ, ಟ್ರೈನಲ್ಲಿ 6 ತಿಂಗಳ ಕಾಲ ಓಡಾಟ. ಏನು ಮಾಡಿದ್ರಿ ಇವಾಗ? ಸರ್ ಅಂದರೆ ನಿಜವಾಗ್ಲೂ MBAನೂ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಅಂದ್ಕೊಂಡಿದ್ದೆ ಸರ್. ಓಕೆ. ಯಾಕೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಕ್ವಶನ್ ಮಾರ್ಕ್ ಬಂದು ನಿಂತ್ಕೊಳ್ತು ಅಂತ. 50,000. ಸೊ ಆ ಟೈಮಲ್ಲಿ ರಾಮಣ್ಣ ಅಂಕಲ್ ಅಂತ ನಮ್ಮ ತಾಯಿ ತಂಗಿಯವರ ಯಜಮಾನ್ರಿದ್ರು. ಅವರು ಬಂದರು, ಸಾಲ ಇಸ್ಕೊಟ್ರು ಸರ್. ಸಾಲ ಇಸ್ಕೊಟ್ರು. ಆ ದುಡ್ಡನ್ನ ತೊಗೊಂಡೋಗಿ ಅಲ್ಲಿ ಕಟ್ಟಿದೆ. ಕಾಲೇಜ್ ಫೀಸ್ ಕಟ್ಟಬೇಕು. ನಂದು G3SS ಓದಿದ್ದು ಅಲ್ಲೇ ಫಸ್ಟ್ ಇಯರ್, ನಮ್ಮದೇ ಫಸ್ಟ್ ಬ್ಯಾಚ್ ಕೋಯೆಡು. ಸೊ ಅಲ್ಲಿ ಸೇರಿಕೊಂಡಾಗ ಅಲ್ಲಿ ನನ್ನ ತಮ್ಮನ ಪರಿಚಯ. ಈಗ ತೀರೋದ ಅಂತ ಹೇಳಿದ್ನಲ್ಲ ಸರ್, ಆ ತಮ್ಮನ್ನ ಇವತ್ತು ನೆನೆಸ್ಕೊಳ್ತೀನಿ ಸರ್. ಏನಕ್ಕೆ ಅಂತ ಹೇಳಿದ್ರೆ 8ನೇ ಕ್ಲಾಸಲ್ಲಿ ಇದ್ದಾಗ ನಮಗೆ ಪ್ರಾಬ್ಲಮ್ ಶುರುವಾಯಿತು ಸರ್, ಫಿನಾನ್ಷಿಯಲ್ ಪ್ರಾಬ್ಲಮ್.
ಅಲ್ಲಿಂದ ನಡ್ಕೊಂಬಂದು ಮೇನ್ ರೋಡಿಗೆ ಬಂದರೆ ಕೆಲವು ಟೈಮ್ ನಮ್ಮ ಕ್ಲಾಸ್ಮೇಟ್ಸ್ಗಳು ಕರ್ಕೊಬರೋರು, ಅವರೇ ಕರ್ಕೊಂಡೋಗಿ ಡ್ರಾಪ್ ಮಾಡೋರು. ಇಲ್ಲಾಂದರೆ ನಾನೇ ನಡ್ಕೊಂಬರುವೆ ಎಷ್ಟೊಂದು ಸತಿ, ಅಂದರೆ ಬಸ್ ಚಾರ್ಜ್ಗೂ ಇದೆಲ್ಲ ಆಗ್ತಿರ್ಲಿಲ್ಲ. ಸೊ ಆ ಟೈಮಲ್ಲೂ ನಡ್ಕೊಬರುವೆ. ಸೊ ಅಲ್ಲಿ ಎಜುಕೇಷನ್ ಮುಗಿಸ್ತೀನಿ 2008. ಎಜುಕೇಷನ್ ಮುಗಿದು ನೆಕ್ಸ್ಟ್ ದಿನ ಇನ್ನೂ ರಿಸಲ್ಟ್ ಬಂದಿಲ್ಲ, ಕುಂತಿದ್ದೆ. ಅವತ್ತು ಒಂದು ಕಾಲ್ ಬರುತ್ತೆ ಸರ್ ನಿಮಗೆ. ಅದು ಯಾರ್ದು ಅಂದರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸರ್, ಆ 2002ರಲ್ಲಿ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಅಶ್ವಿನಿ ಅವ್ರದ್ದೊಂದು ಕಾಲ್ ಬರುತ್ತೆ. ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರು ಸರ್ ಅವತ್ತು. ಅವ್ರ ಮನೆಗೆ ಹೋಗಿ, ಶ್ರೀರಂಗಪಟ್ಟಣದಲ್ಲಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ, ಅವ್ರ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಹೇಳಿದಾಗ ಅವರಂದ್ರು ಖುಷಿಪಟ್ಟರು, ತುಂಬ ಖುಷಿಪಟ್ಟರು. ಸೊ ಅದು ಅವತ್ತೇ ಲಾಸ್ಟು, ಅವತ್ತೇ ಇದು ಸರ್. ಅವ್ರನ್ನ ಭೇಟಿ ಮಾಡಿದ ನಂತರ ಮತ್ತೆ ಅವ್ರ ಟಚ್ ಇಲ್ಲ ನನಗೆ. ಅಲ್ಲಿ ನಿಮಗೆ ಗುರು, ಡಿಗ್ರಿ ಸರ್ ಡಿಗ್ರಿ ಗುರು. ಸೊ ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಬೇಕಾಯ್ತು ಎಜುಕೇಷನ್ ಕರಿಯರ್ಗೆ ಅಂತ. ಸೊ ಟೀಚಿಂಗ್ ಪ್ರೊಫೆಷನ್ನೇ ಇಷ್ಟ ಆಯಿತು. ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಶ್ರೀನಿವಾಸ ಕಾಲೇಜ್ ಅಂದ್ಬಿಟ್ಟು ಮಂಗಳೂರಲ್ಲಿದೆ. ಸೊ ಅಲ್ಲಿಗೆ ನನ್ನ ಗುರುಗಳ ಕಡೆಯಿಂದ ಅಲ್ಲಿ ಕೆಲಸ ಸಿಗುತ್ತೆ. ಸೊ ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆವಾಗ ಮತ್ತೆ ಅವರು ಅಶ್ವಿನಿಯವರು ಕಾಲ್ ಮಾಡಿ ಹೇಳ್ತಾರೆ, ಇನಿಷಿಯಲಿನೇ ನೀನು ಟೀಚಿಂಗ್ ಹೊಟ್ಟೋಗ್ಬಿಟ್ರೆ ನಿನಗೆ ಬೇರೆ ಹೊರಗಡಿನ ಪ್ರಪಂಚ ಗೊತ್ತಾಗಲ್ಲ. ಸೊ ಹಾಗಾಗಿ ಬೇರೆ ಏನಾರು ಕೆಲಸ ಮಾಡಿ ಆಮೇಲೆ ಟೀಚಿಂಗ್ ಹೋಗುವಂತ ಎಲ್ಲ ಒಂದು ಕಡೆ ಅವತ್ತು ಫೋನ್ ಮಾಡಿ ಹೇಳಿದ್ರು ಸರ್ ಅವತ್ತು. ಓಕೆ. ಸೊ ಅಲ್ಲಿಂದ ಸರಿ ಅವತ್ತು ಆಯಿತು ಅಂತ ಡಿಸೈಡ್ ಮಾಡಿ ಮತ್ತೆ ಟೀಚಿಂಗಿಂದ ವಾಪಸ್ ಬಂದ್ಬಿಟ್ಟಾಗ ಮತ್ತೆ ರಿಸಲ್ಟ್ ಬಂದಿರಲಿಲ್ಲ, ರಿಸೆಷನ್ ಬೇರೆ, ಕೆಲಸ ಸಿಗಲಿಲ್ಲ. 6 ತಿಂಗಳು ಕೆಲಸ ಇಲ್ಲ ಸರ್. ಹೆಂಗಿತ್ತು ಅಂದರೆ ಅವಾಗ ಜರ್ನಿನೂ ಅದು ಇವತ್ತು ಕಣ್ಣು ಕಟ್ತಂಗಿದೆ. ಆ ಲೈಫು ತುಂಬ ಹೇಳ್ಕೊಡ್ತು ಸರ್. ಆ ದಿನನಿತ್ಯ ಟ್ರಾವೆಲ್ ಮಾಡೋಂಥವ್ರು ದಿನ ಹೆಂಗಿರ್ತಿತ್ತು ಅಂದರೆ, ಬೆಳಿಗ್ಗೆ ನಾನು 4 ಗಂಟೆ ಎದ್ದೇಳುವೆ. ಅದೇ ನಾನು ನಮ್ಮ ಅಮ್ಮಂಗೂ ತೊಂದರೆ ಕೊಡ್ತಾಯಿದ್ದೆ, ಯಾಕಂದರೆ ನಾನು ಊಟ ಹೊರಗಡೆ ತಿನ್ನಲ್ಲ. ಸೊ ಅವರು 3 ಗಂಟೆಗೆ ಎದ್ದೇಳೋರು. ಕಾಸಿಲ್ಲ ಅಂತ ಒಂದು ಸರ್. ಇನ್ನೊಂದು ನನಗೆ ಅಷ್ಟು ಇವತ್ತಿಗೂ ನಂಗೆ ಆ ತಿಂಡಿಗಳ ಬಗ್ಗೆ ಗೊತ್ತಿಲ್ಲ ಸರ್. ಮನೇಲಿ ಏನು ಅಮ್ಮ ಅನ್ನ ಸಾಂಬಾರು ಮಾಡಿ ಮೊಸರು ಅನ್ನ ಕೊಡ್ತಾರೆ, ಅದಷ್ಟೇ ಸರ್ ನನ್ನ ಜೀವನ. ಸೊ ಹಾಗಾಗಿ ಅವ್ರು ಮಾಡಿಕೊಡೋರು ಸರ್. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಅಮ್ಮ ಕ್ಯಾರಿ ಮಾಡಿಕೊಡೋರು. ಬೆಳಗ್ಗೆ 3 ಗಂಟೆಗೆ ಅವ್ರು ಎದ್ದೇಳೋರು, ನನ್ನನ್ನು 4 ಗಂಟೆಗೆ ಎದ್ದೇಳಿಸೋರು. ಎದ್ದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋದರೆ 5:55ಕ್ಕೆ ಪುಷ್ಪುಲ್ ಬಿಡುತ್ತೆ ಸರ್ ಮೈಸೂರಿಂದ. ಆ ಗಾಡೀಲಿ ಬಂದು ರಾಮನಗರದಲ್ಲಿ ಇಳ್ಕೊಂಡು, ರಾಮನಗರದಿಂದ ಮತ್ತೆ ಪ್ರೈವೇಟ್ ಬಸ್ ಹತ್ಕೊಂಡು ಕನಕಪುರ ಹೋಗಿ, ಸೊ ಕನಕಪುರ ಹೋಗಿ ಅಲ್ಲಿ ಆಫೀಸ್ ರಿಪೋರ್ಟ್ ಮಾಡ್ಕೊಂಡು ಅಲ್ಲಿ ತಿಂಡಿ ಮಾಡ್ತಿದ್ದೆ ಸರ್. ಅಲ್ಲಿ ತಿಂಡಿ ಮಾಡಿ ವರ್ಕ್ ಇತ್ತು ಅಂತಂದರೆ ಅವರು ಕಳಿಸೋರು ಡಾಕ್ಯುಮೆಂಟೇಷನ್ ವರ್ಕ್ಗಳು ಮಾಡೋದಕ್ಕೆ. ಸೊ ಅಲ್ಲೆಲ್ಲೋ ಒಂದು ಗ್ರೌಂಡ್ ರಿಯಾಲಿಟಿ ನೋಡಿದೆ ಸರ್. ಅಂದರೆ ನಿಜವಾಗ್ಲೂ ಮಕ್ಕಳುಗಳಿಗೆ ತುಂಬ ಆಸಕ್ತಿ ಇರುತ್ತೆ ಸರ್. ಹಳ್ಳಿ ಮಕ್ಕಳುಗಳನ್ನ ಅಲ್ಲಿ ನೋಡಿದ್ದು ಸರ್ ನಾನು ಆ ಗ್ರೌಂಡ್ ರಿಯಾಲಿಟಿಲಿ. ಅಲ್ಲಿ ಡಾಕ್ಯುಮೆಂಟೇಷನ್ ಆಫೀಸರ್ ಆಗಿ ಹೋದಾಗ ಆ ಮಕ್ಕಳುಗಳಲ್ಲಿ ಇದ್ದಂಥ ಅರ್ಜು ಅದೆಲ್ಲ ಎಲ್ಲೋ ಒಂದು ಕಡೆ ನಾನು ಬಂದು ನಿಜವಾಗ್ಲೂ ನನಗೆ ಖುಷಿ ಅನ್ನಿಸ್ತು ಅವಾಗ. ಮತ್ತೆ ಸರ್ ಡಿಗ್ರಿ ಮುಗಿಸಿದ್ರಿ, MBA ಮುಗಿಸಿದ್ರಿ, ಯಾವಾಗ ಪ್ರೊಫೆಸರ್ ಆದ್ರಿ ಇದು ಗೊತ್ತೇ ಇಲ್ಲ ನಮಗೆ. ಡಾಕ್ಟ್ರೇಟ್ ಯಾವಾಗ ಬಂತು? G3SS ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಒಂದು ಕಾಲ್ ಬರುತ್ತೆ ನನ್ನ ದಿವ್ಯಾ ಅಂತ ನನ್ನ ಫ್ರೆಂಡ್ ಕಡೆಯಿಂದ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ, ಬಂದ್ಬಿಟ್ಟು ಒಂದು ಗೆಸ್ಟ್ ಲೆಕ್ಚರ್ ಕೊಡು ಅಂತ. ಓಕೆ. ಸೊ ಅವಾಗ ಹೋಗಿ ಅಲ್ಲಿ ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದ ದಿನವೇ ಅಲ್ಲೇ ಹೇಳ್ತಾರೆ, ನೀನು ಯಾಕೆ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡಬಾರ್ದು ಟೀಚರ್ ಆಗಿ ಅಂತ. ಸೊ ಅಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಶಿಫ್ಟ್ ಆದಂಥದ್ದು, ಅಲ್ಲೇ ನನ್ನ ಮೇನ್ ಸ್ಟ್ರೀಮ್ ಟೀಚಿಂಗ್ ಪ್ರೊಫೆಷನ್ ಶುರುವಾಗಿದ್ದು ಸರ್. ಫುಲ್ ಟೈಮ್ ಪ್ರೊಫೆಸರ್ ಆದ್ರಿ ಅಲ್ಲಿ ಪ್ರೊಫೆಸರ್ ಅಲ್ಲಿಂದ ಶುರುವಾಗಿತ್ತು. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಅಲ್ಲಿ? ನಮ್ಗೆ ಅಂದರೆ ಡಿಗ್ರಿ ಟೀಚ್ ಮಾಡ್ತಾ ಇದೆ ಸರ್ ಅವಾಗ ಸ್ಟಾರ್ಟಿಂಗು. ಓಕೆ. BCom BBM ಅಲ್ಲಿ 8,000 ಕೊಡೋರು ಸರ್. ನಾನೇ ಹೈಯೆಸ್ಟ್ ಪೇಯ್ಡು ಆ ಕಾಲೇಜಲ್ಲಿ. ಓಕೆ. ಆಮೇಲೆ 8,000 ಅಲ್ಲಿ ಕೊಡೋಕ್ಕೆ ಶುರು ಮಾಡಿದ್ರು. ವರ್ಷ ಅದು 2000 ಅಂದರೆ 9, 10, 11, 12 11 ಸರ್. 2011 ಜನವರಿ. ಓಕೆ. 2011 ಜನವರಿ ಅಲ್ಲಿ ಪ್ರೊಫೆಸರ್ ಆಗಿದ್ದೀರಾ ಸದ್ಯಕ್ಕೆ. ಅದಾದ ನಂತರ ಸೊ ಅಲ್ಲೇ ಡಾಕ್ಟರೇಟ್ ಯಾವಾಗ ಬಂತು? ಸೊ ಡಾಕ್ಟರೇಟ್ ಬರೋದಕ್ಕೆ 10 ವರ್ಷ ಜರ್ನಿ ಸರ್. 21 ಈ ವರ್ಷ ಬಂದಿದ್ದು.
MBA ಜರ್ನಿ ಶುರುವಾಯ್ತಲ್ಲ ಸರ್, ಅಲ್ಲಿ ಡಿಗ್ರಿ ಮಾಡಿದೆ. ಆಗ ಹೌದು ಇದಾಗಿ ಅಂದರೆ ನನ್ನ ಕರಿಯರ್ ಪ್ರೊಫೆಷನ್ ಸ್ಟಾರ್ಟ್ ಆಯಿತು 2011ಅಲ್ಲಿ. ಅಲ್ಲಿ 6 ತಿಂಗಳು ಕೆಲಸ ಮಾಡ್ತೀನಿ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದಂಗೆ MITಗೆ ಶಿಫ್ಟ್ ಆಗ್ತೀನಿ. ಜುಲೈ 2011ರಲ್ಲೇ ಓಕೆ 2000 ಜುಲೈ 22 MITಲಿ ಕೆಲಸ ಸಿಗುತ್ತೆ. ಓಕೆ ಸೊ MIT ಜರ್ನಿ ಸ್ಟಾರ್ಟ್ ಆಗುತ್ತೆ, ಓಕೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಲ್ಲಿ. ವೆರಿ ಗುಡ್ ಸೊ ಅಲ್ಲಿ MBA ಪಾಠ ಮಾಡೋಕ್ಕೆ ಶುರು ಮಾಡ್ತೀನಿ ಸರ್ ಅಲ್ಲಿ. ವೆರಿ ಗುಡ್. ಸೊ ಅಲ್ಲಿ ಶುರು ಮಾಡಿದಂಥ ಸಂದರ್ಭದಲ್ಲಿ ಇವತ್ತಿಗೂ ನಾನು 10 ವರ್ಷ ಏನು ಆಗಿದೆ, ಸೊ ನಾನು ಏನೆಲ್ಲ ಕಲ್ತಿದ್ದೀನಿ ಎಲ್ಲದಕ್ಕೂ ಹೈ ಗ್ರ್ಯಾಟಿಟ್ಯೂಡ್ MITಗೆ ಸರ್. ಸರ್ ಏನು ಅನ್ಸುತ್ತೆ ಸರ್ ನಿಮಗೆ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ಅವ್ರ ಶ್ರಮ ಇಲ್ಲಿ, ನಿಮ್ಮ ಇಬ್ಬರ ಆಶೀರ್ವಾದ, ಅವ್ರ ಶ್ರಮ, ಅವ್ರ ಸಾಧನೆ, ಅವ್ರನ್ನ ಇವತ್ತು ನಾವು ಮಾತಾಡಿಸ್ತಾ ಇರೋದು ಅವ್ರ ಸಾಧನೆಯಿಂದ ಮಾತಾಡಿಸ್ತಾ ಇದ್ದೀವಿ. ಏನೋ ಸಾಧಕರು ಅಂತ ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದು. ಭಾಳ ಖುಷಿ ಆಯಿತು. ಆದಷ್ಟು ಬೇಗ ಈ ವರ್ಷನೇ ಸಾಧ್ಯ ಆದರೆ ಮಗನ ಮದುವೆ ಮಾಡಿ ನಮ್ಮನ್ನೆಲ್ಲ ಕರೀರಿ, ನಾವು ಬಂದು ಹೋಗ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರ ಜೊತೆ ಸುಮಾರು 12 ವರ್ಷಗಳ ಆತ್ಮೀಯ ಸ್ನೇಹಿತರಾದಂಥ ದೀಪಕ್ ಅವರು ಕೂಡ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದಿದ್ದಾರೆ. ಜೊತೆಗೆ MIT ಸ್ಟೂಡೆಂಟ್ ಆದಂಥ ಶಿಲ್ಪಾ ಅವರು ಕೂಡ ಬಂದಿದ್ದಾರೆ. ನಮ್ಮ ಗುರುಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಇವರಿಬ್ಬರನ್ನು ಕೂಡ ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮ ಕರೀತಾ ಇದ್ದೀವಿ. ದೀಪಕ್, ಶಿಲ್ಪಾ, ಬನ್ನಿ ಸರ್, ಬನ್ನಿ ಮೇಡಮ್. ದೀಪಕ್, ಎಲ್ಲಿಯೋ ನೀವು? ನಾವು ಬಂದು ಶ್ರೀನಿವಾಸಪುರ ಮೇಯ್ನು, ಕೋಲಾರ. ಬಟ್ ವರ್ಕ್ ಮಾಡಿದ್ ಮಾತ್ರ ಕಾರ್ಮಿಕ ಭವನದಲ್ಲಿ, ಕಾರ್ಮಿಕ ಇಲಾಖೆ. ಅದೇ ಅವರು ಒಂದು ವರ್ಷ ಕೆಲಸ ಮಾಡಿದ್ರು. 1 ವರ್ಷ. 1 ವರ್ಷ ಫ್ರೆಂಡ್ ಆಗ್ಬಿಟ್ರಾ? ಏನ್ ಮಾಡ್ತೀರಿ ಕೆಲಸ ಶಿವಕುಮಾರ್ ಅವರಲ್ಲಿ? ಅವ್ರು ಬಂದು ಅಡ್ಮಿನಿಸ್ಟ್ರೇಷನ್ ಮತ್ತು ಅಕೌಂಟ್ಸ್ ನೋಡ್ತಾ ಇದ್ರು. ನಾನು ಅಕೌಂಟ್ಸ್ ಅಸಿಸ್ಟೆಂಟ್. ನೀವು ಇನ್ನೂ ಅಲ್ಲೇ ಇದ್ದೀರಾ? ಇಲ್ಲ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀನಿ. ಇವಾಗ ಅವರು ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ್ ಅವರು. ಹೌದು. ಅನ್ಕೊಂಡಿದ್ರ ಯಾವತ್ತಾರು ನೀವು? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಾದ್ರು ಮಾಡ್ತಾರೆ. ಯಾಕಂದ್ರೆ ಅವರು ಹೇಳಿದ್ರು ಶನಿವಾರ ಭಾನುವಾರ ಊರಿಗೆ ಹೋಗ್ತಿದ್ದೆ ಮೈಸೂರಿಗೆ ಟ್ರೈನಲ್ಲಿ ಹಂಗೆ ಅಂತ. ಓಕೆ. ಬಟ್ 6 ತಿಂಗಳು ಮಾತ್ರ ಅವರು ಬೆಂಗಳೂರಲ್ಲಿ ಇದ್ದಿದ್ದು. ಓಕೆ. 1 ವರ್ಷ ಬಂದು ಡೈಲಿ ಜರ್ನಿ ಮೈಸೂರು. ಹೌದೇನು? ಹೆಂಗಿತ್ತು? ಕಾಸು ಗೀಸ್ ಇರ್ತಾಯ್ತು ಅವ್ರ ಹತ್ರ? ಕಾಸು ಅಂತಲ್ಲ, ಪಾಸ್ ಮಾಡ್ಕೊಳ್ಳೋರು, ಟ್ರೈನ್ ಪಾಸು. ಓಕೆ. ನಾನು ಕೆಲವೊಂದ್ಸಲ ಡ್ರಾಪ್ ಮಾಡಿದ್ದೀನಿ ರೈಲ್ವೆ ಸ್ಟೇಷನ್ಗೆ. ಓಕೆ. ಅಲ್ಲಿಂದ ಹೋಗ್ಬೇಕಾದ್ರೆ ಓದ್ಕೊಂಡು ಹೋಗ್ತಾ ಇದ್ದವರು. ಶಿವಕುಮಾರ್ ಅಂದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ ನಿಮಗೆ? ಸಾಧನೆ ಮಾಡಬೇಕಂದ್ರೆ ಆ ಥರ ಇರಬೇಕು ಅಂತ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಕೆಲವರು ಮಾತ್ರ ನನಗೆ ಕ್ಲೋಸ್ ಆಗಿದ್ದು. ಓಕೆ. ಅದರಲ್ಲಿ ಶಿವಕುಮಾರ್ ಒಬ್ಬರು. ಶಿಲ್ಪಾ ಅವರು ಶಿವಕುಮಾರ್ ಪಾಠ ಚೆನ್ನಾಗಿ ಮಾಡ್ತಾರಾ? ಹಾಂ ಸರ್, ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಒಂದು ಲೈನಿಂದ ಏನಾದರೂ ಶಿವಕುಮಾರ್ ಅವ್ರಿಗೆ ಹೇಳ್ಬೇಕು ಅಂತ ಅನ್ಸಿದ್ರೆ, ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕು ಅನ್ಸಿದ್ರೆ ಏನು ಹೇಳ್ಬೋದು? ಸಪೋರ್ಟಿವ್ ಅಂತ ಏನಾದ್ರು ಬಂದಾಗ ತುಂಬ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ ಸ್ಪೆಷಲೈಸೇಷನ್ ತೊಗೋಬೇಕು ಆ ಥರ ಅಂತ ಹೇಳಿ. ಆವಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು ಏನು ತೊಗೋಬೇಕಂತ ಹೇಳಿ. ಆವಾಗ ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೆಂಗೆ ಸಜೆಸ್ಟ್ ಮಾಡಿದ್ರು ಅಂದರೆ, ಫಿನಾನ್ಸು ತುಂಬ ಕಷ್ಟ ಅಂತ ನಾನು ಹೇಳಿದೆ. ಅವ್ರು ಹೇಳಿದ್ದು, ನಿನಗೆ ಈಸಿ ಆಗೋದು ಅವ್ರಿಗೆ ಕಷ್ಟ ಆಗುತ್ತೆ, ಅವ್ರಿಗೆ ಕಷ್ಟ ಆಗೋದು ನಿನಗೆ ಈಸಿ ಆಗುತ್ತೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ, ನಿನಗೇನು ಅನಿಸುತ್ತೆ, ನಿನಗೆ ಯಾವ್ದು ಈಸಿ ಇದೆ ಅದನ್ನು ತಗೋ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು. ಶಿವಕುಮಾರ್, ನಿಮ್ಗೆ ಇನ್ನೊಂದು ಹೆಸರು ಇದೆಯಾ? ಹೌದು ಸರ್. ಏನದು? ಮನಸ್ಸು ಶಿವ. ಮನಸ್ಸು ಶಿವ, ಅದೇನ್ರಿ ಅದು? ಇವಾಗ ನೀವು ಎಲ್ಲ ಕರೀತಾ ಇರೋದು ಡಾಕ್ಟರ್ ಶಿವಕುಮಾರು ಅದೆಲ್ಲ. ಸೊ ಆದರೆ ನಾನು ಪ್ರೊಫೆಸರ್ ಶಿವಕುಮಾರ್, ಅದು ಡಾಕ್ಟರ್ ಶಿವಕುಮಾರ್. ಓಕೆ. ಇವಾಗ ಕರೀತಾ ಇರೋದು, ಆದರೆ ನಾನು ನಿಜವಾಗ್ಲೂ ಗುರುತಿಸ್ಕೊಂಡಿರೋದು ಮನಸ್ಸು ಶಿವ ಅಂತ. ಮನಸ್ಸು ಶಿವ ಏನಂಗಂದ್ರೆ ಸರ್, ಒಂದು ಮನಸ್ಸು ಶಿವ, ಈಗ ಮನಸ್ಸು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಸರ್, ಎಲ್ಲರಲ್ಲೂ ಇರುತ್ತೆ. ಏನಕ್ಕೆ ಅಂದರೆ ಪವರ್ ಆಫ್ ಮನಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವೇನೇ ಮಾಡಬೇಕು ಅಂದರೂ ಈ ಮೈಂಡ್ ಸೆಟ್ ಅಂತ ಏನು ಕರಿತೀವಲ್ಲ, ಆ ಮೈಂಡ್ ಸೆಟ್ ಇರಬೇಕು. ಈಗ ಏನೇ ಒಂದು ಡಿಸಿಷನ್ ತೊಗೋಬೇಕು ಅಂದರು, ಏನೇ ಒಂದು ಮಾಡಬೇಕು, ನಾನು ಏನೇ ಮಾಡಬೇಕು ಅಂದರೂ ಮಾಡಬೇಕು. ನಾನು ಮನ್ಸು ಮಾಡಲಿಲ್ಲ ಏನು ಈಗ ನೀವೇನೇ ತಂದ್ಕೊಡ್ಬೋದು ನನಗೆ. ಇವಾಗ ಊಟ ಮಾಡಿ ಏನೇ ತಂದ್ಕೊಡ್ಬೋದು. ಈಗ ನಾನು ತಿನ್ನಬೇಕು ಅಂದರೆ ತಿನ್ನೋಕ್ಕಾಗಲ್ಲ, ನಾನು ತಿನ್ನಲಿಲ್ಲ ಅಂದರೆ ನೀವು ಏನೇ ತಂದ್ಕೊಟ್ರೂ ಆಗಲ್ಲ ಅದು. ಸೊ ಹಾಗಾಗಿ ನಾನು ಏನೇ ಮಾಡಬೇಕು ಅಂದ್ರೆ ಅದೇ ಒಂದು ಇಟ್ಕೊಂಡು, ಆಮೇಲೆ ನಾನು ಯಾವೊಬ್ಬ ವ್ಯಕ್ತಿನ ಮೀಟ್ ಮಾಡ್ತೀನಿ, ಯಾರನ್ನೇ ಒಬ್ಬರನ್ನ ಮೀಟ್ ಮಾಡಿದ್ರು ಅವರ ಮನಸ್ಸಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಆ ಶಿವಕುಮಾರ್ ಅನ್ನೋದು ಜಾಗ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನೇ ಇಟ್ಕೊಂಡಂಥ ಒಂದು ಹೆಸರದು ಮನಸ್ಸು ಶಿವ ಅಂತ. ಸೊ ಇವಾಗ ಅದೇ ಇದರಲ್ಲಿ ಮನಸ್ಸು ಕಲಾಮಂಡಲ ಅಂತ ಆರಂಭಿಸಿದ್ದೀನಿ. ಮತ್ತು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ಲೈಫಲ್ಲಿ ಬಿಟ್ಟಿರೋದು, ಇನ್ನೂ ಮಾಡಬೇಕು ಅಂತಿರೋದು, ನಮ್ಗೆ ಹೇಳದೇ ಇರೋದು ಏನಾದ್ರು ಇದೆಯಾ ಶಿವಕುಮಾರ್? ಸರ್ ನಿಮಗೆ ಇಲ್ಲ ಅಷ್ಟೊಂದು ಕನ್ಫ್ಯೂಷನ್ ಆಗ್ಬಿಟ್ರೆ ಮುಂದೆ ಏನು ಮಾಡಬೇಕು ಅಂತಿದ್ರೆ ಅಂತ ಹೇಳಿ. ಕನ್ಫ್ಯೂಷನ್ ಅಂತೇನಿಲ್ಲ ಸರ್. ಅಂದರೆ ಇವಾಗ ಅಂದ್ಕೊಂಡಿರೋದೇನು ಅಂದರೆ,
ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಸರ್. ಓಕೆ. ಸೊ ಇಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಅಳವಡಿಸ್ಕೊಂಡಂಥದ್ದು ಅಂದರೆ TPLE ಅಂತ ಹೇಳ್ತೀನಿ ಸರ್. ಅಂದರೆ ಟ್ರಸ್ಟು, ಪೇಷನ್ಸು, ಲವ್, ಎಫರ್ಟ್ಸು, ಈ 4 ಪದನ ಇಟ್ಕೊಂಡು ನಾನು ಬೆಳೆದವನು ಸರ್. ಟ್ರಸ್ಟ್ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ನಂಬಬೇಕು, ನಿಮ್ಮ ಸುತ್ತಮುತ್ತ ಇರೋರನ್ನ ನಂಬಬೇಕು, ನೀವು ಮಾಡೋ ಕೆಲಸನ ನಂಬಬೇಕು ಅಂತ. ಎಸ್ ಸರ್. ಪೇಷನ್ಸ್ ಅಂತ ಬಂದಾಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಬಯಸಿದ್ದು ಸಿಗಲ್ಲ. ಓಕೆ. ಅದು ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಕಲೆ ಕೆಡಿಸ್ಕೋಬಾರ್ದು, ಕಾಯಬೇಕು, ಅದು ಮಾಡಬೇಕು. ಮತ್ತು ಪ್ರಾಕ್ಟೀಸ್ ಮಾಡಬೇಕು. ನಾವೇನೇ ಒಂದು ಕಲೆ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಪ್ರಾಕ್ಟೀಸ್ ಮಾಡಬೇಕು. ಸೊ P ಅಂತ ಹೇಳ್ತೀನಿ. ಲವ್ ಅಂತ ಬಂದಾಗ ನಮ್ಮನ್ನು ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕು, ನಮ್ಮ ಆತ್ಮೀಯರನ್ನ ಪ್ರೀತಿಸ್ಬೇಕು, ಸುತ್ತಮುತ್ತ ಇರೋ ಪ್ರೀತಿಸ್ಬೇಕು. ಆಗಿಲ್ಲ ಸರ್ ಇನ್ನು. ಸೇರಿಸ್ಕೊಂಡು ಹೇಳಿ ನೀವು. ಆಯಿತು ಸರ್. ಆದಮೇಲೆ ಅಂಟಿನ ಪ್ರೀತಿಸ್ಬೇಕು. ಓಕೆ. ಮತ್ತೆ ನಾವು ಮಾಡುವಂಥ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಸರ್. ಇಲ್ಲಿ ತುಂಬ ನಂಬಿರೋದು ಏನು ಅಂತ ಹೇಳಿದ್ರೆ ವರ್ಕ್ ಮಾಡಿ, ಅಂದರೆ ನೀವು ತುಂಬ ಶ್ರದ್ಧೆಯಿಂದ ಮಾಡಿ. ಡೂ ಯೋರ್ ವರ್ಕ್ ವಿತ್ ಡೆಡಿಕೇಶನ್, ದಾಟ್ ಸ್ಪೀಕ್ಸ್ ಅಬೌಟ್ ಯು. ಎಸ್ ಸರ್. ಮಾಡುವ ಕೆಲಸ ನಿಮ್ಮನ್ನು ಗುರುತಿಸ್ಬೇಕು. ಎಸ್ ಸರ್. ಆ ಕೆಲಸ ಅದ್ರ ಬಗ್ಗೆ ನಿನ್ನ ಬಗ್ಗೆ ಮಾತಾಡುತ್ತೆ. ಎಸ್ ಸರ್. ಅಂತ ನಂಬಿರೋನು ಸರ್. ಎಸ್ ಸರ್. ಇನ್ನೊಂದು ಸರ್, ಶ್ರಮ ಸರ್. ಓಕೆ. ನಮ್ಮ ಶ್ರಮ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಸರ್. ಓಕೆ. ಹಾಗಾಗಿ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಶ್ರಮ ಇಟ್ಟು ಮಾಡಬೇಕು ಸರ್. ಎಸ್ ಸರ್. ಇದಿಷ್ಟನ್ನು ನಂಬಿ ನಡ್ಕೊಂಬಂದಂಥವನು. ಆಮೇಲೆ ಪ್ರೀತಿ ಬಗ್ಗೆ, ವಿಚಾರದ ಬಗ್ಗೆ ಕೇಳಿದ್ರಿ. ಸೊ ಎಲ್ಲೋ ಒಂದು ಕಡೆ ನಾನೇನು ನಂಬಿದ್ದೀನಿ ಅಂತ ಹೇಳಿದ್ರೆ, ಅಪ್ಪ ಇವಾಗ ಇಷ್ಟಪಟ್ವಿ ಅಂತ ಅಂದ್ಕೊಳ್ಳೋಣ, ಎಕ್ಸಾಂಪಲ್ಲು. ಇಷ್ಟಪಟ್ರು ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ಎಲ್ಲೋ ಮನೇಲಿ ಒಪ್ಪಲಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ನಾವೇನು ಮಾಡ್ತೀವಿ, ಇವಾಗ ಏನೋ ಒಂದು ಸಣ್ಣ ಒಂದು ವಸ್ತು ತೊಗೋಬೇಕು ಅಂದರೂ ಮನೆಗೆ ಹೋಗ್ಬಿಟ್ಟು ಅಪ್ಪ ಅಮ್ಮಂಗೆ, ಅಪ್ಪ ನನಗೆ ಇದಿಷ್ಟ ಆಯಿತು, ಅಮ್ಮ ನನಗೆ ಇದಿಷ್ಟ ಆಯಿತು, ಕೊಡಿಸಿ ಅಂತ ಕೇಳ್ತೀವಿ. ಅದೇ ಪ್ರೀತಿ ವಿಚಾರ ಬಂದಾಗ ನಾವು ಹೇಳ್ಕೊಳ್ಳಲ್ಲ ಮನೇಲಿ. ನಾನು ಹೇಳಿದ್ದೀನಿ ಸರ್, ನಮ್ಮ ಅಮ್ಮನ ಹತ್ರ ನಾನು ಹೇಳಿದ್ದೀನಿ ಸರ್. ಓಕೆ. ಏನಕ್ಕೆ ಇಲ್ಲ, ನಾನು ಇಷ್ಟಪಟ್ಟಿದ್ದನ್ನು ಹೇಳಿದೆ ಸರ್ ಮನೇಲಿ, ಹೇಳಿದ್ದೀನಿ. ಇವಾಗಿಲ್ಲ ಸರ್, ಅವ್ರು ಬೇರೆ ಮದುವೆ ಆಯಿತು. ಸೊ ಇಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಅವರು ನನ್ನ ಉದ್ದೇಶ ಏನಂದ್ರೆ, ಈಗ ನಾನು ಬೇಕು ಅಂತ ಅದಕ್ಕೂ ನಿಂತ್ಕೊಂಡು ಹಠ ಮಾಡಿ ನಿಂತಾಗ, ಆ ಹೆಣ್ಣೆ ಬೇಕು ಅಂತ ನಿಂತಾಗ, ಅವ್ರ ಮನೆ ಆ ಅಪ್ಪ ಅಮ್ಮ ಸಾಕಿರ್ತಾರಲ್ಲ ಸರ್, ಅವ್ರಿಗೆ ಆ ಒಂದು ಕ್ಷಣ ಆಗುತ್ತಲ್ಲ ನೋವು, ಅದು ಅವ್ರ ತಂದೆ ತಾಯಿ ಆದರೂ ತಂದೆ ತಾಯಿನೇ, ನಮ್ಮ ತಂದೆ ತಾಯಿ ಆದರೂ ತಂದೆ ತಾಯಿನೇ ಸರ್. ಆ ನೋವು ಯಾರಿಗೂ ಕೊಡಬಾರ್ದು. ಇವತ್ತು ನಾನು ಹೇಳೋದು ಅಂದರೆ, ಯಂಗ್ಸ್ಟರ್ಸ್ಗಾಗಿರ್ಬೋದು, ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾ ಹೇಳ್ದಂಗೆ ಒಂದು ವಸ್ತು ತೊಗೋಬೇಕು ಅಂದರೆ ಕೇಳ್ಬಿಟ್ಟು ಹೇಳ್ತೀವಿ. ಅದೇ ಒಬ್ಬನ ಆಯ್ಕೆ ಮಾಡ್ಕೋತಾ ಇದ್ದೀರಾ ಜೀವನಕ್ಕೆ ಅಂತ ಬಂದಾಗ ನಾವು ಕೇಳೋಲ್ಲ ಮನೇಲಿ. ಆ ತಪ್ಪನ್ನ ಮಾಡಬಾರ್ದು ಸರ್. ಆ ಒಂದು ಕ್ಷಣ ಆಗುತ್ತಲ್ಲ ನೋವು, ಬೇಕಾದ್ರೆ ಬಿಟ್ಬಿಡೋಣ ಸರ್. ನಮ್ಮ ಪರ್ಸ್ನಲ್ ಲೈಫ್ಗೋಸ್ಕರ ಬಂದಾಗ ನಮ್ಮ ಪ್ರೀತಿನೂ ಬಿಡೋಣ, ಇಲ್ಲ ಕೆಲಸ ಬೇಕು ಅಂದರೆ ಕೆಲಸ ಬೇಕಾದರೂ ಬಿಡೋಣ, ಏನು ಬೇಕಾದ್ರೂ ಬಿಡೋಣ. ಆದರೆ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ತಲೆ ತೆಗೆಸ್ಬಾರ್ದು ಸರ್. ಇದನ್ನು ನಂಬಿರೋನು ಸರ್ ನಾನು. ಯಾಕಂದರೆ ಅವರೇ ನಮ್ಮನ್ನು ಸಾಕಿ ಬೆಳೆಸೋರು, ಏನಾದರೂ ಆಗಿರ್ಬೋದು ತಂದೆ ತಾಯಿ. ಅದು ಇನ್ನೊಂದು ತಂದೆ ತಾಯಿ ಪರ್ಸ್ಪೆಕ್ಟಿವ್ ಅಂತ ಬಂದಾಗ, ಆ್ಯಸ್ ಎ ನಮ್ಮ ಮಗ ಆಗಿ ತಂದೆ ತಾಯಿನ ನೋಡ್ಕೋಬೇಕು ಅನ್ನೋದು ಹೇಳ್ತೀನಿ. ಅದೇ ರೀತಿ ಮಕ್ಕಳುಗಳು ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೋಬೇಕು, ತಂದೆ ತಾಯಿಗಳು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಇವಾಗ ಈ ಮೊಬೈಲ್ ಅಂತ ಏನು ಕೈಗೆ ಬಂದ್ಬಿಟ್ಟಿದೆ ಸರ್, ಎಲ್ಲ ತುಂಬ ಡಿವಿಯೇಷನ್ಸ್ ಆಗ್ತಾ ಇದೆ. ಬಟ್ ನಿಮ್ಗೆ ಅನ್ಸಲ್ವಾ, ಈ ಲಾಕ್ಡೌನಿಂದ ಎಷ್ಟೋ ಸಂಬಂಧಗಳು, ಮನೆ ಸಂಬಂಧಗಳು ಇನ್ನೂ ಒಂದಾಯ್ತು, ಗಟ್ಟಿ ಆಯ್ತು. ಖಂಡಿತ ಕಷ್ಟದಲ್ಲಿ ಒಂದಾದ್ರು, ಆಮೇಲೆ ದಿನನಿತ್ಯ ಮಾತಾಡೋಕೆ ಟೈಮ್ ಸಿಕ್ತು. ಎಷ್ಟೋ ವರ್ಷಗಳ ನಂತರ ಸಂಬಂಧಗಳು ಗಟ್ಟಿ ಆಯ್ತು ಅನ್ಸಲ್ವಾ ಲಾಕ್ಡೌನ್ ಇಂದ? ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಶಿಲ್ಪಾ ಮತ್ತು ದೀಪಕ್ ಬಂದಿದ್ದು ಭಾಳ ಖುಷಿ ಆಯಿತು. ನಿಮ್ಮ ಸ್ನೇಹಿತರ ಬಗ್ಗೆ, ನಿಮ್ಮ ಗುರುಗಳ ಬಗ್ಗೆ ನೀವು ಹೇಳಿದಂಥ ಮಾತುಗಳು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೀಪಕ್, ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಿವಕುಮಾರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ, ಅಪ್ಪ ಅಮ್ಮನ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ಖುಷಿ ಆಯಿತು. ಒಂದು ಮ್ಯೂಸಿಕ್ ಹಾಕ್ತೀವಿ, ಒಂದು ಡ್ಯಾನ್ಸ್ ಮಾಡಿ ತೋರಿಸ್ಬೋದು ನೀವು. ಯಾಕಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ನಿಮ್ಮ ಸ್ನೇಹಿತರುಗಳು, ನಿಮ್ಮ ಸಂಬಂಧಪಟ್ಟವರೆಲ್ಲ ಹೇಳಿದ್ದಾರೆ. ವೆಂಕಟ್ಗೂ ಕೂಡ ಅವರ ಅಪ್ಪ ಅಮ್ಮನ ಬಗ್ಗೆ, ಅವರ ಅಪ್ಪನ ಕಂಡ್ರೆ ಅತಿಯಾದಂಥ ಪ್ರೀತಿ, ಭಕ್ತಿ, ಗೌರವ. ಯಾವುದೇ ಕಾರಣಕ್ಕೂ ಯಾರಾದರೂ ಏನು ಹೇಳಿದ್ರೆ ಫಸ್ಟ್ ಅವ್ರು ಅಲ್ಲಿಂದ ಶುರು ಮಾಡ್ತಾರೆ. ಆದ್ದರಿಂದ ಒಂದು ಒಳ್ಳೆ ಹಾಡಾಗ್ತೀನಿ ನಿಮ್ಮ ತಂದೆ ತಾಯಿಯವರಿಗೆ, ಒಂದು ಸ್ಟೆಪ್ ಹಾಕಿ ತೋರಿಸಿ. ನಮಗೆ ಕಲ್ತಿರೋದನ್ನ ನೀವು ತೋರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ವೇದಿಕೆ ನಿಮ್ಗೆಲ್ಲೂ ಸಿಕ್ಕಲ್ಲ. ವೆಂಕಟ್ನ ಬೇಕಾದ್ರೆ ಸಪೋರ್ಟ್ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾವು ಪ್ರೇಕ್ಷಕರು ಈಗ ನೀವು ಹಾಡು ಹಾಕಿದ ತಕ್ಷಣ ಅವರೇ ಎದ್ದು ಅವರೇ ಕರೆಕ್ಟ್ ಹೆಂಗ್ ಆಡಿದ್ರು ನೀವು ತೋರಿಸಿದ್ರಾ? ಅವರೇ ತೋರಿಸಿ.
ಅದೇ ಈ ಹಾಡನ್ನ ಈ ಮ್ಯೂಸಿಕನ್ನ ಪ್ಲೇ ಮಾಡಿರೋ ಹಿಂದೆ ಇರೋ ಉದ್ದೇಶ, ಇದರೊಳಗೆ ತಾಯಿ ಮತ್ತು ಮಗನ ಒಂದು ಅದ್ಭುತವಾದಂಥ ಡ್ಯಾನ್ಸು ಜೋಗಿ ಸಿನಿಮಾದು. ಇಲ್ಲೆಲ್ಲೋ ಒಂದು ಕಡೆ ನಮಗೆ ಅನ್ಯೂನ್ಯತೆ ಕಾಡ್ತಾ ಇತ್ತು ನಮಗೆ. ಬಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಪರವಾಗಿಲ್ಲ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಕೂಡ ಒಂದೆಲ್ಲೋ ಒಂದು ಕಡೆ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಇದ್ದರೂ ಕೂಡ ನಾವೇನೋ ಮಾಡೋಕ್ಕೆ ಹೋದಾಗ ಒಂದು ಕೊಂಕು, ಅದೇ ನಮ್ಮೊಂದು ನೂಲು ಲೆಕ್ಕ ಚೆನ್ನಿ ಅಂತ ಒಂದು ಹಾಡಿತ್ತು. ಅವ್ನು ರಾಟೆ ಕೊಟ್ಟರೆ ರಾಟೆ ಇಲ್ಲ ಅಂತಾಳೆ, ಫಸ್ಟು ರಾಟೆ ಕೊಡ್ತಾನೆ, ಆಮೇಲೆ ರಾಟೆ ಇಲ್ಲ ದಾರ ಇಲ್ಲ ಅಂತಾಳೆ. ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಇದಿಲ್ಲ ಅದಿಲ್ಲ ಅಂತೇಳಿ ಕಡೆಗೆ ನೋಡಿದ್ರೆ ನನಗೆ ದಾರ ತೆಗಿಯೋಕ್ಕೆ ಬರಲ್ಲ ಅನ್ನೋವಂಥ ಮನಸ್ಥಿತಿ ಎಲ್ರಿಗೂ ಕೂಡ. ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ, ಮಾಡಲ್ಲ, ಸಾಧನೆ ಮಾಡೋಕ್ಕೆ ಜನ ಇಲ್ಲ. ನಾನು ಅವರೇ ಫಸ್ಟು ನೀವು ಬರೋದಕ್ಕಿಂತ ಮೊದಲೇ ನಾನು ಮಾತಾಡ್ತಿದ್ದೆ, ಅವರವರ ಜೀವನದ ಗುರಿಗಳು ಬೇರೆಯವ್ರಿಗೆ ಸಾಧನೆಯ ಕಾಣುತ್ತೆ ಅಂತ. ನಿಮ್ಗೆ ಯಾವತ್ತೂ ನಾನು ಸಾಧನೆ ಮಾಡ್ತೀನಿ ಅನಿಸಿರಲಿಲ್ಲ. ನಿಮ್ಗೆ ಅನ್ನಿಸ್ತಾ ಇತ್ತು ನಾನು ಜೀವನದಲ್ಲಿ ಏನೋ ಮಾಡ್ಕೋಬೇಕು, ನಾನು ಜೀವನದಲ್ಲಿ ಬದುಕಬೇಕು, ನಮ್ಮ ಅಪ್ಪ ಅಮ್ಮನ ಸಾಕಬೇಕು. ಅದು ಈ ಕಡೆ ನಿಂತ್ಕೊಂಡು ನೋಡಿದಾಗ ಏನು ಸಾಧನೆ ಮಾಡಿದ್ನಯ್ಯ ಶಿವಕುಮಾರ್ ನೋಡಿ ಹೆಂಗಿದ್ದ, ಇವತ್ತು ಪ್ರೊಫೆಸರ್ ಆದ, ಡಾಕ್ಟ್ರೇಟ್ ತೊಗೊಂಡ ಅಂದಾಗ ನಿಮ್ಮ ತಂದೆ ತಾಯಿ ಪಡೋವಂಥ ಖುಷಿ, ಅವ್ರ ಕಣ್ಣಲ್ಲಿ ಬಂದಂಥ ಒಂದು ಆ ತೇಜಸ್ಸು ಇನ್ನೆಲ್ಲಿ ನೋಡೋಕ್ಕೆ ಸಿಗುತ್ತೆ ಸರ್? ಹೌದು ಸರ್. ಎಲ್ಲೋ ಒಂದು ಕಡೆ ಒಂದು ಹಸು ಕಟ್ಕೊಂಡು ಕೂಲಿ ಮಾಡಿ ದಿನಕ್ಕೆ 10 ರೂಪಾಯಿ ಉಳಿಸಿ ಮಕ್ಕಳಿಗೆ ಇವತ್ತು ಬೆಳಗ್ಗೆ ಎದ್ದರೆ ಮಕ್ಕಳಿಗೆಲ್ಲ ತಿನ್ನಕ್ಕೆ ಸಿಗಬೇಕು ಅಂತೂ ಕಷ್ಟಪಟ್ಟು ನಿಮ್ಮನ್ನು ಸಾಕಿ ಇವತ್ತು ನೀವು ಅವ್ರಿಗೆ ಚಿನ್ನದೊಂದು ಓಲೆ ತಂದು ಕೊಟ್ಟಾಗ ಅವ್ರು ಹಾಕೊಂಡು ನಮ್ಮ ಮಗ ಮಾಡಿಸಿದ್ದು ಅಂತ ಹೇಳ್ತಾರಲ್ಲ, ಅವಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತಲ್ಲ ಶಿವಕುಮಾರ್, ಅದು ಸಾಧ್ಯ ರೀ. ಇನ್ಯಾವುದೋ ಸಾಧನೆಗಳಲ್ಲ. ನಾವು ಹೋಗಿ ನಾವು ಸಾಧನೆ ಮಾಡಿದೀವಿ ಅಂತ ಎಲ್ಲಿ ಏನು ತೋರಿಸ್ಬೇಕಾಗಿಲ್ಲ. ನಿಮ್ಮ ತಾಯಿ ಹೇಳ್ತಾ ಇದ್ರು ಅವಾಗ, ನಾನೆಲ್ಲ ಇಟ್ಟಿದ್ದೆ, ಇವತ್ತು ನಮ್ಮ ಮಗ ಕೊಟ್ಟಿದ್ದಾನೆ ಅಂದಾಗ ಅವ್ರ ಕಣ್ಣಲ್ಲಿ ನೀರು ಬಂತಲ್ಲ, ಅದು ಸಾಧನೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮ ಸಾಧನೆ ನಮ್ಮ ಸಾಕಷ್ಟು ಜನ ಯುವ ಜನತೆಗೆ ಅಂತಲ್ಲ, ಎಲ್ರಿಗೂ ಕೂಡ ಒಂದು ಸಾಧನೆಯ ಆದಿಯಾಗಲಿ. ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಮ್ಮ ಲೈಫ್ ಓಕೆಯಿಂದ ನಾವು ತುಂಬ ಜನ ಕೇಳ್ತಾ ಇರ್ತೀವಿ, ನಮ್ಮ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ವೀಕ್ಷಕರೆಲ್ಲರೂ ಕೂಡ ಸ್ಫೂರ್ತಿ ತಗೊಂಡಿದ್ದಾರೆ. ಥ್ಯಾಂಕ್ ಯು ಪ್ರೊಫೆಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸರ್. ಅವ್ರು ಹೇಳ್ತಾ ಇದ್ರು, ನಾನು ಎಲ್ಲೂ ಹೊರಗಡೆ ತಿನ್ನಲ್ಲ ಊಟನ, ಅಮ್ಮ ಕೊಡ್ತಾ ಇದ್ದು ಮೊಸರನ್ನ ಅನ್ನ ಸಾಂಬಾರನ್ನೇ ತೊಗೊಂಡು ಹೋಗ್ತಾ ಇದ್ದೆ, ಟ್ರೈನ್ ಇಳಿದ ಮೇಲೆ ಅದನ್ನೇ ತಿಂತಿದ್ದೆ, ಮಧ್ಯಾಹ್ನ ಊಟಕ್ಕೂ ಇನ್ನು ಮೊಸರ ಇಟ್ಕೊಂಡು ತಿಂತಾ ಇದ್ದೆ ಅಂತ. ಎಲ್ಲೋ ಒಂದು ಕಡೆ ಆ ಬಾಂಧವ್ಯ, ಪ್ರೀತಿ, ಇದೆಲ್ಲ ಮನುಷ್ಯನ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋಕ್ಕೆ ಶಿವಕುಮಾರ್ ಅವರೇ ಒಂದು ಸಾಕ್ಷಿ ರೀ. ಕರೆಕ್ಟು. ನಮ್ಮಪ್ಪ ಒಂದು ಮಾತು ಹೇಳ್ತಿದ್ರು. ನಾನೇನು ಮಾಡ್ತಿದ್ದೆ, ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತಿದ್ದೆ, ಬೆಳಿಗ್ಗೆ 5:30 ಬಿಟ್ಬಿಡ್ತಿದ್ದೆ, ನಾಷ್ಟ ಇಲ್ಲ. ಮಧ್ಯಾಹ್ನ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ತಿದ್ದೆ. ಸೊ ಮಧ್ಯಾಹ್ನ ಮನೇಲಿ ಊಟ ಇಲ್ಲ. ರಾತ್ರಿ ಬಂದೆ ಒಂದ್ಸರಿ, ರಾತ್ರಿ ಕೆಲಸ ಮಾಡಿಬಿಟ್ರು, ರಾತ್ರಿ ಆಚೆ ಊಟ ಮಾಡಿಬಿಟ್ಟಿದ್ದೇನೆ. ಓಕೆ. ಬಂದು ಬಾಗಿಲು ತೆಗೆದ್ರು ನಮ್ಮಪ್ಪ. ಬಂದು ಊಟನೆಲ್ಲ ನಮ್ಮಪ್ಪ ತಂದಿಟ್ರು. ನಾನು ಇಲ್ಲ ಊಟ ಆಗೈತೆ ಆಚೆ ಅಂದಾಗ ನಮ್ಮಪ್ಪ ಅಂದರು, ಒಂದು ಹೊತ್ತಾದರೂ ಮನೇಲಿ ತಿಂದರೆ ಇದು ಮನೆ ಅನ್ಸ್ಕೊಳ್ಳುತ್ತೆ, ಇಲ್ಲ ಲಾಡ್ಜ್ ಅನ್ಸ್ಕೊಳ್ಳುತ್ತೆ. ಆ ಮಾತು ಅಂದಾಗಿಂದ ನಾನು ಎವ್ರಿ ಡೇ ನೈಟ್ ಅಟ್ಲೀಸ್ಟು ಮನೇಲಿ ಊಟ ಮಾಡ್ತೀನಿ. ಎಲ್ಲರೂ ಮನೇಲಿ ಊಟ ಮಾಡಲೇಬೇಕು, ಅವಾಗ ಅದು ಮನೆ ಆಗುತ್ತೆ, ಇಲ್ಲ ಲಾಡ್ಜ್ ಅನ್ಸ್ಕೊಳ್ಳುತ್ತೆ ಅನ್ನೋದು ಮೈಂಡ್ ಬಂದ್ಬಿಡ್ತು. ಎಸ್ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಲೈಫ್ ಓಕೆ ಕಾರ್ಯಕ್ರಮ, ಭರವಸೆಯೇ ಬದುಕು. ಮತ್ತೆ ನಾಳೆ ಸಂಜೆ ಸಿಗೋಣ. ಮುರಳಿ, ನಾಳೆ ಯಾರು ಬರ್ತಾರೆ ರೀ ಇವಾಗಲೇ ಹೇಳ್ಬಿಡಿ ಅಂತ ಇದ್ದೀರಾ? ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ನಾಳೆವರೆಗೂ ಕಾಯ್ತಾರಿ, ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.